ಇರುತ್ತೆ. ಆ ಟೈಮ್ ಅಲ್ಲಿ ಯು ಶುಡ್ ಡಿಸೈಡ್ ವಾಟ್ ಯು ಆರ್ ಗೋಯಿಂಗ್ ಟು ಬಿ. ಅಂಡ್ ಡೆಫಿನೆಟ್ಲಿ ಸ್ಕೂಲ್ ಅಲ್ಲಿ ಎಲ್ಲಾ ಕಡೆ ಕೇಳ್ತಾ ಇರ್ತಾರೆ ನಿಮ್ಗೆ. ದಟ್ಸ್ ದ ಫಸ್ಟ್ ಕ್ವಶನ್. ಎನಿಬಡಿ ಯಾರೋ ನಿಮ್ ಮನೆಗೆ ಏನ್ ಗೆಸ್ಟ್ ಮಾಡ್ತೀರಾ? ಬಂದಿದ್ರೆ ಸ್ಕೂಲ್ ಅಲ್ಲಿ ಟೀಚರ್ಸ್ ಎಲ್ಲಾ ಕಡೆ ಕ್ವಶನ್ ಕೇಳೋದು, ಏನ್ ಮಾಡ್ತೀರಾ, ಏನ್ ಆಗ್ತೀಯಾ ನೀನು ಅಂತ. ಸೊ ವಿತೌಟ್ ನೋಯಿಂಗ್ ಮಚ್ ಅಬೌಟ್ ಇಟ್, ಐ ಯೂಸ್ ಟು ಸೇ ಫ್ರಮ್ 10th ಆನ್ವರ್ಡ್ಸ್ ನಾನು IAS ಆಫೀಸರ್ ಆಗ್ತೀನಿ, IAS ಆಫೀಸರ್ ಆಗ್ತೀನಿ ಅಂತ. ಬಟ್ ಇದು ಬಂದಿದ್ದು ಕನಸು ಎಲ್ಲಾನು ಈಗ ನಿಮ್ಗೆ 90s, ಪೋಸ್ಟ್ 90s, ಫಸ್ಟ್ ಡೆಕೆಡ್ ಆಫ್ 2000 ನೋಡಿದ್ರೆ ಅವಾಗ ನ್ಯಾಷನಲ್ ಲಿಟ್ರಸಿ ಮಿಷನ್ ವಾಸ್ ಇನ್ ಪೀಕ್ ಇನ್ ಇಂಡಿಯಾ. ಎಲ್ಲರಿಗೂ ಕೂಡ ಯಾರು ವಿದ್ಯೆಯಿಂದ ವಂಚಿತರಾಗಿರ್ತಾರೆ ಅವರನ್ನ ಸಂಹೌ ಏನೋ ಗಿವಿಂಗ್ ದಮ್ ಲಿಟ್ರೇಸಿ ಥ್ರೂ ಏನೋ ಇವಾಗ ಫಿನಾನ್ಷಿಯಲ್ ಲಿಟ್ರಸಿ ಇರ್ಬೋದು, ಮತ್ತೆ ಅಕ್ಷರ ಆರೋಗ್ಯ, ಈ ಎರಡು ಪರಿಕಲ್ಪನೆಯಲ್ಲಿ ಭಾರತದಾದ್ಯಂತ ನ್ಯಾಷನಲ್ ಲಿಟ್ರಸಿ ಮಿಷನ್ ನಡೀತಾ ಇತ್ತು. ಆಗ ನಮ್ ತಂದೆಯವರು ಅದರಲ್ಲಿ ಕೆಲಸ ಮಾಡ್ತಾ ಇದ್ರು ನ್ಯಾಷನಲ್ ಲಿಟ್ರಸಿ ಮಿಷನ್ ಅಲ್ಲಿ. ಸೊ ಅದು ಕೆಲವೊಮ್ಮೆ ವಾರಗಟ್ಲೆ ಒಂದ್ ಹಳ್ಳಿಯಲ್ಲಿದ್ದು ಅಲ್ಲಿ ಯಾರು ಅಕ್ಷರದಿಂದ ವಂಚಿತರಾಗಿರ್ತಾರೋ ಅವ್ರೆಲ್ಲರಿಗೂನು ಥ್ರೂ ದೇರ್ ಓನ್ ಮೀಡಿಯಾ, ಅಂದ್ರೆ ಬೀದಿ ನಾಟಕ ಇರ್ಬೋದು, ದೇರ್ ಚಾನೆಲ್ಸ್. ಈಗ ರೈತನ್ಗೆ ಯಾವ ತರ ಹೇಳ್ಕೊಟ್ರೆ ಅವ್ನಿಗೆ ಅರ್ಥ ಆಗುತ್ತೆ. ಸೊ ಥ್ರೂ ದ್ಯಾಟ್ ಮೀಡಿಯಂ ದೇ ಯೂಸ್ ಟು ಬ್ರಿಂಗ್ ದೆಮ್ ಟು ದಿ ಮೇನ್ ಸ್ಟ್ರೀಮ್. ಸೊ ಆ ಒಂದು ಲಿಟ್ರಸಿ ಮಿಷನ್ ಅಲ್ಲಿ ಅನಿವಾರ್ಯವಾಗಿ ಹ್ಯಾಡ್ ಟು ಸ್ಟೇ ಫಾರ್ 1 month, ಆತರ ಎಲ್ಲ ಒಂದೊಂದ್ ಹಳ್ಳಿಯಲ್ಲಿ. ಸೊ ದೇ ಕವರ್ಡ್ ಎಂಟೈರ್ ಕೋಲಾರ್ ಅಟ್ ದಟ್ ಟೈಮ್. ಸೊ ಆವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ವಿ ಆರ್ ವೆರಿ ಸ್ಮಾಲ್ ಕಿಡ್ಸ್ ಅಟ್ ದಟ್ ಟೈಮ್, ಸ್ಕೂಲ್ ಗೋಯಿಂಗ್ ಇರುವಾಗ. ದಟ್ ಈಸ್ ವೆನ್ ಐ ಗಾಟ್ ಎಕ್ಸ್ಪೋಸ್ ಟು ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಸೊ DC ಅನ್ನೋರ್ನ ನೋಡಿದ್ದು ಫಸ್ಟ್ ಟೈಮ್ ಅವಾಗ. ಸೊ ಒಂದು DC ಅಥವಾ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ವಾಟ್ ಈಸ್ ಇಟ್ಸ್ ಕೆಪಾಸಿಟಿ ಅಂಡ್ ಹೌ ಇಟ್ ಕ್ಯಾನ್ ಬ್ರಿಂಗ್ ಅಬೌಟ್ ಚೇಂಜ್ ಅಟ್ ಅ ಗ್ರೇಟರ್ ಲೆವೆಲ್. ಸೊ ಆ ಒಂದು ಫಸ್ಟ್ ಇಂಪ್ಯಾಕ್ಟ್ ವಾಸ್ ದಟ್ ಫಸ್ಟ್ ಫುಟ್ ಪ್ರಿಂಟ್. ಸೊ ಅಲ್ಲಿಂದ ಅನ್ಕೋತಾ ಇದ್ದೆ, ಓಕೆ ಸೊ ನಾವು DC ತರ ಆದ್ರೆ ದಟ್ ಇಸ್ ದ ಫಸ್ಟ್ ಥಿಂಗ್. ಬಟ್ ಹೌ ಎವರ್ ಇಟ್ಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ದಟ್. ಪಾಪ್ಯುಲರ್ ಪಾರ್ಲೆನ್ಸ್ ಅಲ್ಲಿ IAS ಆಫೀಸರ್ ಅಂದ್ರೆ ಡೆಪ್ಟಿ ಕಮಿಷನರ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ರನ್ ಮಾಡ್ತಿರೋದು. ಬಟ್ ದಟ್ ಈಸ್ ದಿ ಟಚಿಂಗ್ ಪಾಯಿಂಟ್ ವೇರ್ ವಿ ಆರ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಿ ಪೀಪಲ್. ಸೊ ಆಸ್ ಯು ಸೆಡ್, ದ ಫಸ್ಟ್ ಸೀಡ್ಸ್ ವೇರ್ ಸೋನ್ ಅಟ್ ದಟ್ ಟೈಮ್. ಮೊದಲನೇದಾಗಿ ಬೀಜವಾಗಿ ಆಗಿದ್ದು ಅಲ್ಲಿ ಕನಸು. ಬಟ್ ಹೆಮ್ಮರವಾಗಿ ಪ್ರತಿಯೊಂದು ಸಿಚುವೇಶನ್ ಥ್ರೂ ಔಟ್ ಮೈ ಲೈಫ್ ಅದು ಆಗ್ಮೆಂಟ್ ಆಗ್ತಾ 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 ಇಟ್ ಬಿಕೇಮ್ ಅ ವೆರಿ ಬಿಗ್ ಟ್ರೀ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಒನ್ ಆಫ್ ದಿಸ್ ಮೇಜರ್ ಮೋಟಿವೇಟಿಂಗ್ ಐ ಯೂಸ್ ಟು ಟ್ರಾವೆಲ್ ಫ್ರಮ್ ಕೋಲಾರ್ ಟು ಬ್ಯಾಂಗ್ಳೂರ್. ರಾಮಯ್ಯ ಕಾಲೇಜ್ ಅಲ್ಲಿ ನಾನು ಗ್ರಾಜುಯೇಷನ್ ಮಾಡುವಾಗ, ಸೊ ನಾನು KSRTC ಬಸ್ಸಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಐ ಯೂಸ್ ಟು ಚೇಂಜ್ 4 ಬಸ್ಸಸ್. ಫಸ್ಟ್ KSRTC, ದೆನ್ BMTC. ಸೊ ಈ ತರ ಚೇಂಜ್ ಮಾಡುವಾಗ ಐ ಮೆಟ್ ವಿತ್ ಲಾಟ್ ಆಫ್ ಪೀಪಲ್. ಸೊ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡುವಾಗ ಐ ಗಾಟ್ ಟು ನೋ ಸೊಸೈಟಿ ಮಚ್ ಮೋರ್ ಇನ್ ಡೀಪರ್ ಲೆವೆಲ್. ಅಂಡ್ ಪ್ರತಿ ಸಲ ನ್ಯೂಸ್ ಪೇಪರ್ ನೋಡುವಾಗ ಪ್ರತಿಯೊಂದು ಚಾಲೆಂಜು ಕಾಣಿಸೋವಾಗ ನಾನು ಏನ್ ಮಾಡ್ಬೋದು ಇವ್ರಿಗೆಲ್ಲ, ಹೌ ಐ ಕ್ಯಾನ್ ಮೇಕ್ ದ ಸಿಚುಯೇಷನ್ ಬೆಟರ್, ಹೌ ಐ ಕ್ಯಾನ್ ಮೇಕ್ ದಿ ವರ್ಲ್ಡ್ ಬೆಟರ್, ಹೌ ಐ ಕ್ಯಾನ್ ಇಂಪ್ರೂವ್ ದಿ ಸಿಚುಯೇಷನ್, ಹೌ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಇಟ್, ಹೇಗ್ ಮಿನಿಮೈಸ್ ಮಾಡ್ಬೋದು ಅನ್ನೋದು ಒಂದು ತುಂಬಾ ಚೆನ್ನಾಗಿ ತಲೆಯಲ್ಲಿ. ಅದು ದಟ್ ಇಸ್ ದಿ ಫಾರ್ಮೇಟಿವ್ ಫೇಸ್ ಆಫ್ ಲೈಫ್ ಅಲ್ವಾ. ವೆನ್ ಯು ಆರ್ ಗ್ರಾಜುಯೇಟಿಂಗ್, ದಟ್ ಇಸ್ ವೆನ್ ಯು ಡಿಸೈಡ್ ವಾಟ್ ಯು ಆರ್ ಗೋಯಿಂಗ್ ಟು ಬಿ ಲೇಟರ್ ಆನ್ ಅಂತ. ಸೊ ಚಿಕ್ಕ ಮಗು ಇದ್ದಾಗ ನೋಡಿದ ತಕ್ಷಣ ಇದು ಆಗ್ಬೇಕು, ಪೇರೆಂಟ್ಸ್ ಎಲ್ಲ ಹೇಳ್ದಾಗ ಆಗ್ಬೇಕು ಅಂತ ಇದ್ರೂನು, ಬಟ್ ಕರೆಕ್ಟ್ ಇದೆ, ನಿಮ್ಗೆ ನಾನು ಇದೇ ಬರ್ಬೇಕು. ಆಗ್ಬೇಕು ಅಂತ ದೃಢವಾದ ಸಂಕಲ್ಪ ಬಂದಿದ್ದು ದಟ್ ಫೇಸ್ ಐ ಥಿಂಕ್. ಸೊ ಅಲ್ಲಿ ಎಲ್ಲಾ ತರದ ಜನನು ನೋಡ್ತಾ ಇದ್ವಿ. ಸೊ ವೆನ್ ಯು ಟ್ರಾವೆಲ್, ಯು ಗೆಟ್ ಟು ನೋ ಆಲ್ ಸೆಟ್ ಆಫ್ ಪೀಪಲ್, ಯು ಗೆಟ್ ಟು ಮೀಟ್ ಆಲ್ ಸೆಟ್ ಆಫ್ ಪೀಪಲ್ ಅಂಡ್ ಆಲ್ ಕ್ಯಾಪಬಿಲಿಟೀಸ್ ಇರೋರು, ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲ್, ಹೌ ದೇ ಅಚೀವ್. ಸೊ ಇವನ್ ನ್ಯೂಸ್ ಪೇಪರ್ ಅಲ್ಲಿ ಪ್ರತಿಯೊಬ್ಬರ ಸಾಧನೆ ನೋಡುವಾಗ ಕೂಡ ನನ್ಗೆ ಅನ್ನಿಸ್ತಾ ಇತ್ತು, ಸೊ ಐ ಆಮ್ ನಾಟ್ ಇನ್ ಮಚ್ ಮೋರ್ ಡಿಪ್ರೈವ್ಡ್ ಕಂಡೀಷನ್. ನನ್ಗೆ ಇರೋ ಇದ್ರಲ್ಲಿ ಐ ಶುಡ್ ಮೇಕ್ ಇಟ್ ಮಚ್ ಮೋರ್ ಬೆಟರ್. ಸೊ ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್? ಸೊ ಈ ಸಿಚುಯೇಷನ್ ಅಲ್ಲಿ ಟು ಬ್ರೀಫ್ ಇಟ್ ಅಂಡ್ ಸಮ್ ಇಟ್ ಅಪ್ ಅಂಡ್ ಸೇ, ಸೊಸೈಟಿ ಇಸ್ ದಿ ಮೇಜರ್ ಕಾಂಟ್ರಿಬ್ಯೂಟರ್ ಅಂಡ್ ಮೋಟಿವೇಟರ್ ಬಿಹೈಂಡ್ ದಿಸ್ ಗೋಲ್ ಅಂತ ಹೇಳ್ಬೋದು. ಮನೆಯಲ್ಲಿ ತಂದೆ ತಾಯಿ ಅವರ ಒಂದು ಪ್ರೋತ್ಸಾಹ ಹೆಂಗಿತ್ತು ಮೇಡಮ್ ಈ ತರ ಮಾಡ್ಬೇಕು ಅಂದಾಗ? ಬಿಕಾಸ್ ಇಟ್ಸ್ ನಾಟ್ ಈಸಿ ರೈಟ್. ಲೈಕ್ ನೀವು ವೆನ್ ಯು ಸೇ UPSC IAS ಓದ್ಬೇಕು ಅಂದ್ರೆ ಇದೊಂಥರ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ತುಂಬಾನೇ ಕಷ್ಟಪಟ್ಟು ಒಂದು ಹೋಗುವಂತ ಒಂದು ಜರ್ನಿ ಇದು. ಸೊ ಅವಾಗ ಅವರ ರಿಯಾಕ್ಷನ್ ಆಗಿರ್ಬೋದು, ಅವರ ಪ್ರೋತ್ಸಾಹ ಆಗಿರ್ಬೋದು, ಹೆಂಗಿತ್ತು ಮೇಡಮ್ ಆಗ? ಅಥವಾ ಹೌ ನನ್ನ ತಂದೆ ಇಂಪಾರ್ಟೆಂಟ್ ಇಟ್ ಬಿಕಮ್ಸ್? ಯಾ ರೈಟ್ ರೈಟ್, ವೆರಿ ವೆರಿ ಆಪ್ಟ್ ಕ್ವಶನ್. ಬಿಕಾಸ್ ಏನಂದ್ರೆ ಆ ಫೇಸ್ ಅಲ್ಲಿ ನಾವು ಎಲ್ಲರೂ ಗ್ರಾಜುಯೇಷನ್ ಮುಗಿಸಿರ್ತೀವಿ ಅಂಡ್ ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಆಪರ್ಚುನಿಟೀಸ್ ಅಟ್ ಅವರ್ ಹ್ಯಾಂಡ್. So especially when you are good at graduation and good at your subject also, then even more confusing it becomes. ನಿಮ್ ಕೈಯಲ್ಲಿ 10 ಅವಕಾಶ ಇದೆ ಅಂಡ್ ನೀವು ಅಂದ್ರೆ ಹಣ ಗಳಿಸ್ಬೇಕಾ, ಹೆಸರು ಗಳಿಸ್ಬೇಕಾ, ಅಥವಾ ವೃತ್ತಿಯಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾ, ಯಾವ್ದು ಎಲ್ಲಾ ತರದ ಒಂದು ಅವಕಾಶನೂ ನಿಮ್ ಕೈಯಲ್ಲಿ ಇರೋವಾಗ ಯಾವ್ದನ್ನ ತಗೊಂತೀರಾ, ಯಾವ್ದನ್ನ ಚೂಸ್ ಮಾಡ್ತೀರಾ ಅನ್ನೋದ್ರಲ್ಲಿ ಅದರಿಂದ ಏನೇನೆಲ್ಲ ಪರಿಣಾಮ ಇರುತ್ತೆ.
ಈಗ IAS ಆಫೀಸರ್ ಆದ್ರೆ ವಾಟ್ ಕಮ್ಸ್ ಆಫ್ಟರ್ ದಟ್, ಇಟ್ಸ್ ಅ ಪ್ಯಾಕೇಜ್ ರೈಟ್ ಥ್ರೂ ಔಟ್ ಯುವರ್ ಲೈಫ್, ಯು ಶುಡ್ ಬಿ ಇನ್ ಅ ಪರ್ಟಿಕ್ಯುಲರ್ ವೇ ಅಂಡ್ ಸೊ ಫ್ಯಾಮಿಲಿ ಶುಡ್ ಅಕ್ಸೆಪ್ಟ್ ಇಟ್. ಅದೇ ನಾನು ಒಂದು ಎಂಜಿನಿಯರ್ ಆಗಿ ದೆನ್ ಐ ವುಡ್ ಹ್ಯಾವ್ ಪ್ರೊಸೀಡೆಡ್ ಆನ್ ಮೈ ಓನ್ ಇದಂದ್ರೆ ದೆನ್ ಲೈಫ್ ವುಡ್ ಹ್ಯಾವ್ ಬಿನ್ ಎಂಟೈರ್ಲಿ ಡಿಫ್ರೆಂಟ್. ಸೊ ವಾಟ್ ಕಮ್ಸ್ ವಿತ್ ಇಟ್ ಡೆಫಿನೆಟ್ಲಿ ಫ್ಯಾಮಿಲಿ ಹ್ಯಾಡ್ ಟು ನೋ. ಆದ್ರೆ ನನ್ನ ತಂದೆ ನನ್ನ ವಿಷಯದಲ್ಲಿ ಒಂದು ಅದೃಷ್ಟಶಾಲಿನಿ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ತಂದೆ ತಾಯಿ ಇಬ್ರು ಕೂಡ ಶಿಕ್ಷಕರಿದ್ರು. ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ಸೊ ನಿನಗೆ ಏನ್ ಮಾಡ್ಬೇಕಂತ ಇದೆ ಅದನ್ನ ಖಂಡಿತವಾಗ್ಲೂ ಮಾಡು. ಯಾವ್ದೇ ರೀತಿಯಲ್ಲಿ ನಿನ್ನಿಂದ ನಾವು ಎಕ್ಸ್ಪೆಕ್ಟೇಷನ್ ಏನೂ ಇರೋದಿಲ್ಲ. ಒಂದೇ ಎಕ್ಸ್ಪೆಕ್ಟೇಷನ್, ಸೊಸೈಟಿಗೆ ಏನಾದ್ರೂ ವಾಪಸ್ ಕೊಡಿ ನೀವೇನ್ ತಗೊಂಡಿದ್ದೀವ, ಬಿಕಾಸ್ ವಿ ಹ್ಯಾವ್ ಬಿನ್ ಇಂಡೆಟೆಡ್ ಥ್ರೂ ದ್ಯಾಟ್. ಸೊ ಹಾಗಾಗಿ IAS ಆಫೀಸರ್ ಆದ್ರೆ ಈ ತರ ಇರುತ್ತೆ ನಿಮ್ಮ ಜೀವನ. ಸೊ ಅದಕ್ಕೆಲ್ಲದಕ್ಕೂ ನೀವು ಕಟಿಬದ್ಧರಾಗಿರ್ಬೇಕು ಅಂತ. ಇನ್ಫ್ಯಾಕ್ಟ್ ಆ ತರ ಒಂದು ಒಳ್ಳೆ ವಾತಾವರಣ ಸಿಕ್ಕಿದ್ರೆ ದೆನ್ ವಾಟ್ ಎವರ್ ವಿ ಹಿಯರ್ ಅಲ್ಲ, ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ದ ಸರ್ವಿಸ್ ಆರ್ ನೆಗೆಟಿವ್ ಆಸ್ಪೆಕ್ಟ್ಸ್ ಇನ್ ದ ಸೊಸೈಟಿ ಎಲ್ಲ ಕೇಳ್ತೀವಿ ನಾವು. ಬಿಕಾಸ್ ಐ ಆಮ್ ಬೀಂಗ್ ವೆರಿ ಫ್ರಾಂಕ್ ಅಂಡ್ ಓಪನ್ ಇನ್ ದಿಸ್ ಡಿಸ್ಕಷನ್, ಬಿಕಾಸ್ ಐ ವಾಂಟ್ ಯಂಗ್ ಪೀಪಲ್ ಟು ಕಮ್ ಟು ಸರ್ವಿಸ್. ಸೊ ಯಾರಿಗಾದ್ರೂ ಆಸಕ್ತಿ ಇದ್ದು ಈ ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಭಿರುಚಿ ಇರೋರ್ಗೆ ಇದ್ರದ್ದು ನಿಜಾಂಶ ಮತ್ತು ವಾಸ್ತವತೆ ಗೊತ್ತಾದ್ರೆ ಮಾತ್ರ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೆ ಮಾತ್ರ ಅವ್ರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಹೊರಗಡೆಯಿಂದ ಒಂದು ರೋಸಿ ಪಿಕ್ಚರ್ ಕಾಣಿಸ್ಬೋದು, ಬಟ್ ಒಳಗಡೆ ಆಕ್ಚುಲಿ ಏನಿದೆ ಅಂತ ತಿಳ್ಕೊಂಡ್ರೆ ಇದ್ರಲ್ಲಿ ಏನ್ ಸಾಧ್ಯತೆ ಇದೆ, ಇದ್ರದ್ದು ಕಷ್ಟ ಏನು, ಇದ್ರ ಸುಖ ಏನು ಎಲ್ಲಾ ಗೊತ್ತಿದ್ರೆ ಸಂಪೂರ್ಣವಾಗಿ ಬಂದಾಗ ನಾವು ಗಟ್ಟಿಯಾಗಿ ನಿಲ್ತೀವಿ ಅಂತ ನನ್ಗನ್ಸುತ್ತೆ. ಸೊ ಹಾಗಾಗಿ ನಾನು ಬಹಳ ಮುಕ್ತವಾಗಿ ಒಂದು ಸಂಭಾಷಣೆಯಲ್ಲಿ ನನ್ಗೆ ಮನಸ್ಸಿನ ಮಾತು, ನೀವು ಕ್ಲಿಯರ್ ಆಗಿ ಹಾಡು ಹೇಳಿದ್ದೀರಾ, ಮನಸ್ಸಿನ ಮಾತನ್ನ ಮುಕ್ತವಾಗಿ ಹೇಳ್ಬೇಕು ಅಂತ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾ, ಅಂದ್ರೆ ಅವಾಗ್ಲೇನು ನೀವು ಒಂದ್ ವಿಷಯ ಹೇಳಿದ್ರಿ. ನಾನ್ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಇವಾಗ ನಾನ್ ನೋಡ್ತಾ ಇದ್ದೆ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಎಲ್ಲಿ ಸಾಲ್ವ್ ಮಾಡ್ಬೇಕು ನಾನು. ಸೊ ಈ ಒಂದು ಮೈಂಡ್ ಸೆಟ್ ಎಷ್ಟು ಇಂಪಾರ್ಟೆಂಟ್ ಮೇಡಮ್. ಒಂದು UPSC ಎಕ್ಸಾಮ್ ತಗೋಬೇಕು ಅಂದಾಗ ನಾವ್ ಇತ್ತೀಚೆಗೆ ಎಲ್ಲಾರು 12th ಫೇಲ್ ನೋಡಿದ್ವಿ, ಎಷ್ಟು ಹೆಂಗಿರತ್ತೆ. ಐ ಮೀನ್ ಎಲ್ಲಾರ್ದು ಆತರ ಇಲ್ಲದೆ ಇದ್ರು ಒಂದ್ ಪಿಕ್ಚರ್ ಸಿಗತ್ತೆ ನಿಮ್ಗೆ, ಹುಡುಗರುಗಳು ಎಷ್ಟು ಕಷ್ಟ ಪಡ್ತಾರೆ ಅಲ್ಲಿ ಒಂದು ಹೋಗಿ ಮಾಡಿ. ಬಟ್ ಆದ್ರೆ ಈ ಒಂದು ಸೇವಾ ಮನೋಭಾವನೆ ಹೆಂಗ್ ಎಷ್ಟು ಇಂಪಾರ್ಟೆಂಟ್ ಒಂದು ಈ ಪರೀಕ್ಷೆಗೆ ಅಂತ. ಬಿಕಾಸ್ ಐ ಡೋಂಟ್ ಥಿಂಕ್ UPSC ಇಸ್ ಜಸ್ಟ್ ಒನ್ ಎಕ್ಸಾಮ್, ನೀವು ಓದ್ಕೊಂಡು ಹೋಗ್ಬಿಟ್ಟು ಬರ್ಬಿಟ್ಟು ಮುಗಿಸ್ಬಿಟ್ಟು ಬಂದ್ರೆ ನಿಮ್ಗೆ ಸಿಕ್ಬಿಡತ್ತೆ ಅಂತ, ರೈಟ್? ಲೈಕ್ ಯು ಶುಡ್ ರಿಯಲಿ ಥಿಂಕ್ ಅಬೌಟ್ ಹೌ ಯು ವಾಂಟ್ ಟು ಚೇಂಜ್ ಸೊಸೈಟಿ ಆರ್ ಹೌ ಯು ವಾಂಟ್ ಟು ಬ್ರಿಂಗ್ ಚೇಂಜ್ ಅಂತ. ಸೊ ಆ ಒಂದು ಮೈಂಡ್ ಸೆಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಈ ಒಂದು ಕೆಲ್ಸಕ್ಕೆ ಬರ್ಬೇಕಾದ್ರೆ. ಸೊ ನೀವು ನನ್ ಕೇಳೋದಾದ್ರೆ ವೈ UPSC ಇಸ್ ವೆರಿ ಇಂಪಾರ್ಟೆಂಟ್, ದೆನ್ ಹೌ UPSC ಅನ್ನಕ್ಕಿಂತ ಪ್ರತಿಯೊಬ್ಬರಿಗೂ ವೈ ಅನ್ನೋದು ಕ್ಲಿಯರ್ ಇದ್ರೆ ದೆನ್ ದೇ ಆರ್ ಗೋಯಿಂಗ್ ಟು ಸಸ್ಟೈನ್ ಥ್ರೂ 30 or 35+ ಇಯರ್ಸ್ ಆಫ್ ದೇರ್ ಸರ್ವಿಸ್. ಯಾಕಂದ್ರೆ ಇದು ಒಂದ್ ದಿನದ ಬದುಕಲ್ಲ. ಈವನ್ ಪ್ರಿಪರೇಷನ್ ಫೇಸ್ ಇಟ್ ಸೆಲ್ಫ್ ಇಸ್ ವೆರಿ ರಿಗರಸ್. ಒಂದ್ ದಿನಕ್ಕೆ ಆಗುವಂತದ್ದಲ್ಲ. ನೀವು ನೋಡಿದ್ರೆ ಒಂದು ಅಭ್ಯರ್ಥಿ ಒಂದ್ ವರ್ಷದ ಕಾಲ ಈ ಎಕ್ಸಾಮ್ ಪ್ರಾಸೆಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೇಕು, ನಂತರ ಮೇನ್ಸ್ ಪರೀಕ್ಷೆ ಬರಿಬೇಕು, ನಂತರ ಇಂಟರ್ವ್ಯೂ ಪಾಸ್ ಆಗ್ಬೇಕು. ಸೊ ಇದೆಲ್ಲದ್ರಲ್ಲೂ ಅವನು ಎಕ್ಸೆಲ್ ಆದ್ರೆ ನಂತರ phase 1 ಅಗೇನ್. ಸೊ ಇಲ್ಲ, ಸೊ ದ ಎಂಟೈರ್ ಪ್ರಾಸೆಸ್ ಇಟ್ ಸೆಲ್ಫ್ ಇಸ್ ವೆರಿ ರಿಗರಸ್ ಅಂಡ್ ಇಟ್ ವಿಲ್ ಎನ್ಶೂರ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್ ಆ ಗಟ್ಟಿತನ ಯಾರಿಗಿದೆ ಅವ್ರಿಗೆ ಫೆಸಿಲಿಟೇಟ್ ಮಾಡೋ ರೀತಿಯಲ್ಲಿ ಹೆಚ್ಚಿನ ಅಂಶ ಪ್ರಾಸೆಸ್ ಇದೆ. ಬಟ್ ನಾವು ಒಬ್ಬೊಬ್ರಿಗೆ ಒಂದೊಂದ್ ತರ ಮೋಟಿವೇಶನ್ ಇರುತ್ತೆ. ಸೊ ಈಗ ನೀವು ಕೇಳೋದಾದ್ರೆ ಒಂದ್ ಎಕ್ಸಾಮ್ ಅಲ್ಲಿ 1000 ಜನ ಪಾಸ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ ಈ ವರ್ಷದಲ್ಲಿ. ಯೂಶಲಿ ದಟ್ ಇಸ್ ದಿ ವೇಕೆನ್ಸೀಸ್ ದಟ್ UPSC ಡಿಕ್ಲೇರ್. ಆದ್ರೆ ಪ್ರತಿ 1000ಕ್ಕೂ 1000 ಕತೆ ಇದೆ. ಸೊ ಈಚ್ ಒನ್ ಇಸ್ ಯೂನಿಕ್. ಅದು ಅದೇ ಒಂದು ಒಂದೊಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿಗೂ ನಾವು ಕಂಪೇರ್ ಮಾಡಕ್ಕೆ ಆಗೋದಿಲ್ಲ. ಅದು ಯೂನಿಕ್ ಜರ್ನಿ. ಸೊ 12th ಪಾಸ್ or 12th ಫೇಲ್ ಇಸ್ ಜಸ್ಟ್ ಒನ್ ಆಫ್ ದಿ ಏನೋ ಸ್ಟೋರೀಸ್. ಬಟ್ ಹವೆವರ್ ಎವ್ರಿ ಇಯರ್ ನಿಮ್ಗೆ 1000 ಕತೆ ಇದೆ. ಒಂದೊಂದು ವ್ಯಕ್ತಿನೂ ಮಾತಾಡಿದ್ರು ಅವ್ನ ಹಿಂದೆ 1000 ಕತೆ ಬರುತ್ತೆ. ಅಂಡ್ ದೇರ್ ಆರ್ ಥೌಸಂಡ್ಸ್ ವೇಸ್ ಆಫ್ ಕ್ಲಿಯರಿಂಗ್ ದಿ ಎಕ್ಸಾಮ್. ದಟ್ ಈಸ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ಇಟ್. ಅಂಡ್ ಎಕ್ಸಾಮ್ ಕ್ಲಿಯರ್ ಮಾಡೋದು ಬರೀ ಮೊದಲನೇ ಮೈಲಿಗಲ್ಲ ಅಷ್ಟೇ, ಮೊದಲನೇ ಮೆಟ್ಲಿ ಅಷ್ಟೇ. ಬಟ್ ಅದಾದ್ಮೇಲೆನೆ ಆಕ್ಚುಲಿ ಪ್ರತಿಯೊಂದೂನು ತೆರೆದುಕೊಳ್ಳುತ್ತೆ, ತಮ್ಗೆ ನಿಜವಾದ ಲೋಕ ತೆರೆದುಕೊಳ್ಳುತ್ತೆ. ಎಕ್ಸಾಮ್ ಪಾಸ್ ಮಾಡೋದು ಇಸ್ ಜಸ್ಟ್ ಒನ್. ಇಫ್ ಯು ನೋ ದ ನ್ಯಾಕ್ ಆಫ್ ಕ್ಲಿಯರಿಂಗ್ ಅನ್ ಎಕ್ಸಾಮ್ ಯು ಕ್ಯಾನ್ ಕ್ಲಿಯರ್ ಇಟ್. ಜಸ್ಟ್ ಲೈಕ್ ನೀವು GRE ನೋಟ್ ಆಫ್ ಎಲ್ಲೋ ಯಾವ್ದೋ ಬರೀತೀರಾ ಅಂದ್ರೆ ಈ ಜಿಮ್ಯಾಟೋ, ಇಫ್ ಯು ಪ್ರಿಪೇರ್, ಇಫ್ ಯು ನೋ ದ ಎಕ್ಸಾಮ್ ಫಾರ್ಮ್ಯಾಟ್ ದೆನ್ ಯು ವಿಲ್ ಎಕ್ಸೆಲ್ ಇನ್ ಇಟ್ ಇಫ್ ಯು ಪ್ರಿಪೇರ್ ಆಪ್ಟ್ಲಿ. ಬಟ್ ಅದಾದ ನಂತರ ಇಡ್ತೀವಲ್ವಾ ಆ ಎಕ್ಸಾಮ್, ಇಟ್ ಇಸ್ ಅನ್ನೋನ್. ನೋಬಡಿ ನೋಸ್ ದಿ ಕ್ವಶನ್ ಪೇಪರ್. ರಿಯಲ್ ಲೈಫ್ ಜೀವನ ಅದು. ಆ ಜೀವನದ ಯಾವಾಗ ಕ್ವಶನ್ ಪೇಪರ್ ಬರುತ್ತೆ ಏನು ಗೊತ್ತಿಲ್ಲ ನಿಮ್ಗೆ. ಯಾವ ತರದ್ ಕ್ವಶನ್ ಬರುತ್ತೆ ಅಂಡ್ ಯಾವ ಆನ್ಸರ್ ಇರುತ್ತೆ, ಯಾವ ಟೆಕ್ಸ್ಟ್ ಬುಕ್ ಇಲ್ಲ, ಏನು ಇಲ್ಲ. ಸೊ ಹಾಗಾಗಿ ಆ ಜೀವನದ ಪಾಠ ಕಲ್ಸಕ್ಕೆ, ಜೀವನದ ಎಕ್ಸಾಮ್ ರಿಯಲ್ ಪ್ರೊಫೆಷನ್ ಫೇಸ್ ಮಾಡ್ಬೇಕು ಅಂದಾಗ ದೆನ್ ದಟ್ ವೈ ಆಫ್ UPSC, why civil services, why IAS, that should be very very clear.
ಈಗ ತಾವು ಬೇರೆ ಎಷ್ಟೊಂದು ಕನಸಿಟ್ಕೊಂಡ್ ಬರ್ತಾರೆ. ಅಂದ್ರೆ ಇದ್ರಲ್ಲಿ ಒಂದು ರೆಕಗ್ನಿಷನ್ ಸಿಗುತ್ತೆ ಅಂತನೋ, ಫೇಮ್ ಸಿಗುತ್ತೆ ಅಂತನೋ, ಅಥವಾ ಸರ್ವಿಸ್ ರಿಯಲಿ ಸರ್ವಿಸ್ ಮೋಟಿವೇಟೆಡ್ ಇರೋವಂಥದ್ದು, ಅಥವಾ ಪವರ್ ಸಿಗುತ್ತೆ ಅಂತ. ದರ್ ಆರ್ ಸೋ Power. ಮೆನಿ ಡಿಫ್ರೆಂಟ್ reasons why an aspirant starts the journey, but at the end of it, it should be definitely service oriented. Only then he can retain for 30 odd years of his life. Otherwise, it becomes quite challenging. ಬಹಳ ಒಳ್ಳೆ ಮಾತು ಹೇಳಿದ್ರು ಮೇಡಮ್. ಯು ಶುಡ್ ರಿಯಲಿ ನೋ ದ ವೈ, ಬಿಕಾಸ್ ವೆನ್ ಯು ನೋ ದ ವೈ ಯು ಕ್ಯಾನ್ ರಿಯಲಿ ಒಂಥರ ಸಸ್ಟೈನ್ ಅಂತ ಹೇಳ್ಬೋದು. ಸೊ ನಿಮ್ ಜರ್ನಿ ಹೇಳಿ ಮೇಡಮ್. ಲೈಕ್ ನಿಮ್ಗೆ ಐ ಥಿಂಕ್ ಸ್ವಲ್ಪ ವೈ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು, ಲೈಕ್ ನಿಮ್ ಚೈಲ್ಡ್ಹುಡ್ ಇಂದ ಹೆಂಗೆ ಅಂತ. ಬಟ್ ಹೌ ವಾಸ್ ಯೋರ್ ಪ್ರಾಸೆಸ್ ಈ UPSC ನಲ್ಲಿ? ನೀವ್ ಯಾವ ತರ ಒಂದು ಕಷ್ಟ ಪಡ್ಬೇಕಾಗ್ ಬಂತು? ಬಿಕಾಸ್ ನೀವು ಬರ್ತಾ ಇರೋದು ಇವಾಗ ನಿಮ್ ತಂದೆಯವ್ರು ಕೋಲಾರಲ್ಲಿದ್ರು, ಯು ಆರ್ ನಾಟ್ ಎಕ್ಸ್ಪೋಸ್ ಟು ಸಿಟಿ ಲೈಫ್ ಆಗಿರ್ಬೋದು, ಅಥವಾ ನಿಮ್ಮ ಈ ಒಂದು ಓದೋ ಜರ್ನಿ ಹೆಂಗಿತ್ತು, ಅಂಡ್ ನಿಮ್ಗೆ ಯಾವ ತರ ಒಂದು ಅಬ್ಸ್ಟಕಲ್ಸ್ ಬಂತು, ನೀವ್ ಯಾವ ತರ ಒಂದು ಅದನ್ನ ಓವರ್ಕಮ್ ಮಾಡಿದ್ರಿ, ಅದನ್ನ ಒಂಚೂರು ಶೇರ್ ಮಾಡ್ತೀರಾ? ಖಂಡಿತ. ಸೊ ಆಕ್ಚುಲಿ ರಿಸಲ್ಟ್ ಗಿಂತ ಜರ್ನಿನೇ ತುಂಬಾನೇ ಆ, ಯಾವಾಗೂ ಮೆಮೊರೇಬಲ್ ಆಗಿರುತ್ತೆ. ಪ್ರತಿ ದಿನ ನಾವ್ ಏನು ಮಾಡಿದೀವಿ ಅಷ್ಟು ಕೊನೆ, ಈವನ್ ರಿಸಲ್ಟ್ ದಿನಕ್ಕಿಂತನೂ ನನ್ಗೆ ಆ ದಿನಗಳೇ ತುಂಬಾನೇ ಖುಷಿ ಕೊಡುತ್ತೆ. ಈವನ್ ಅಟ್ ದಿ ಮೊಮೆಂಟ್ ನಾನು ಏನೋ ಕಂಪ್ಯೂಟರ್ ತೆಗೆದು ರಿಸಲ್ಟ್ ಓಪನ್ ಮಾಡಿ ನೋಡಿ ರ್ಯಾಂಕ್ 1 ಅಂತ ಬಂದಾಗೂ ಕೂಡ ಇಟ್ಸ್ ಲೈಕ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್ ಟು ಸೆಟ್ ಇನ್. ಬಟ್ ಹಿಂದೆ ಏನು ಎಫರ್ಟ್ಸ್ ಹಾಕಿದೀವಿ, ಹಿಂದೆ ಎಷ್ಟು ಮೊಮೆಂಟ್ಸ್ ಹೌದು. ಕಳೆದಿದೀವಿ, ದಟ್ ಇಸ್ ವೆರಿ ಕ್ಲಿಯರ್. ಈವನ್ ನೌ ಇಟ್ಸ್ ಲೈಕ್ ಅ ಪೇಂಟಿಂಗ್ ಇನ್ ಮೈಂಡ್, ಆ ತರ ಇರುತ್ತೆ. ಸೊ ದ ಜರ್ನಿ ಇಟ್ ಸೆಲ್ಫ್ ಮೋಲ್ಡ್ಸ್ ಯು ಆಸ್ ಅ ಪರ್ಸನ್, ಟು ಪುಟ್ ಇಟ್ ಇನ್ ರೈಟ್ ಪರ್ಸ್ಪೆಕ್ಟಿವ್. ಅದೇ ನಿಮ್ಮನ್ನ ಆಕ್ಚುಲಿ ಒಂದು ಆಫೀಸರ್ ಆಗಿ ತಯಾರು ಮಾಡುತ್ತೆ ಆ ಜರ್ನಿ. ಸೊ ಈವನ್ ಇಫ್ ಯು ಡೋಂಟ್ ಎಕ್ಸೆಲ್, ಲೆಟ್ಸ್ ಸೇ ಎಕ್ಸಾಮ್ ಪ್ರಿಪೇರ್ ಆಗಿ ನೀವು ಕ್ಲಿಯರ್ ಆಗ್ಲಿಲ್ಲ ಅಂದ್ರೂ, ಆಸ್ ಅ ಪರ್ಸನ್ ಯು ವಿಲ್ ಬಿಕಮ್ ಟೋಟಲಿ ಡಿಫ್ರೆಂಟ್. ಒಂದು ಒಳ್ಳೆ ಹೊಸ ಪರ್ಸ್ಪೆಕ್ಟಿವ್ ಬರುತ್ತೆ ಸೊಸೈಟಿ ಬಗ್ಗೆ, ಲೈಫ್ ಬಗ್ಗೆ, ಇನ್ ಜನರಲ್, ಅಂಡ್ ಯು ವಿಲ್ ನೋ ದಿ ವರ್ಲ್ಡ್. ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಎವ್ರಿಥಿಂಗ್ ಯು ವಿಲ್ ಗೆಟ್ ಟು ನೋ, ಅಂಡ್ ಹೌ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಆಸ್ ಅ ಸಿಟಿಸನ್, ಆಸ್ ಅ ಪರ್ಸನ್, ಆಸ್ ಅ ಸೋಷಿಯಲ್ ಬೀಯಿಂಗ್, ಎವ್ರಿಥಿಂಗ್ ಇಟ್ ವಿಲ್ ಚೇಂಜ್. ಸೊ that is like the journey itself is beautiful, to put it across. ಈಗ ಅದರಲ್ಲಿ ಸ್ಟಾರ್ಟಿಂಗ್ ನನ್ನ ಜರ್ನಿ ಶುರುವಾಗಿದ್ದು ಸೂನ್ ಆಫ್ಟರ್ ಮೈ ಗ್ರಾಜುಯೇಷನ್ ಥ್ರೂ KPSC, ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಜಾಯಿನ್ ಆದೆ. ಸೊ ದಟ್ ಈಸ್ ಅಗೇನ್ ಐ ಟೆಲ್ ಯು ವೈ ಅಂತ. ಬಿಕಾಸ್ ವೆನ್ ಯು ಆರ್ ಇನ್ 20, ಜಸ್ಟ್ ಯು ಹ್ಯಾವ್ ಕ್ಲಿಯರ್ಡ್, ಅಂಡ್ ನಿಮ್ಗೆ ಸುಮಾರು ಆಪರ್ಚುನಿಟಿ ಇರುತ್ತೆ, ಎಸ್ಪೆಷಲಿ ವೆನ್ ಯು ಆರ್ ಬ್ರೈಟ್ ಇನ್ ಯುವರ್ ಅಕಾಡೆಮಿಕ್ಸ್ ಅಂಡ್ ಯು ಹ್ಯಾವ್ ಲಾಟ್ ಆಫ್ ರಿಸರ್ಚ್ ಪೇಪರ್ಸ್. ಫಾರ್ ಮೀ, ಐ ಹ್ಯಾಡ್ Indian Institute of Science and I had done research fellowship. So lot of good opportunities were there in seismic design, and not just in India, across world also. And that is the phase when all the civil engineering boom and marvels were happening. So I had a concrete plan in steel structure design also. ಇದೆಲ್ಲಾನು ಇತ್ತು. But at the same time, my dream of becoming IAS officer and serving here was also there in front of me. So that was a time. So adad nantra, as it happens with all the aspirants, like especially when you come from middle class and lower middle class, your financial stability and security and the career B, plan B option ಹೌದು. is also equally important. So ಇದು ತುಂಬಾನೇ ಮುಖ್ಯ ಆಗುತ್ತೆ, because you can prepare at peace. If ಹೌದು. not that, what else ಅಂತ ಗೊತ್ತಾಗುತ್ತೆ. Otherwise you lose all your prime years of your youth, and then you don't know where to land up later on. Correct. So ಆ ತರ ಸಿಚುಯೇಷನ್ ಆಗುತ್ತೆ. So soon after graduation, since I wanted to be in government, I became part of government also. So ಬೇರೆ ಎಲ್ಲ ಆಪ್ಷನ್ಸ್ ಬಿಟ್ಟು I joined Karnataka Public Service Commission assistant engineer. Then I started my preparation together with my job. So that was quite hectic, and that was, I'll say, one of the toughest phases. ಅಂತ ಜಸ್ಟ್ ಟು ಟೆಲ್ ಯು ಇನ್ ಬ್ರೀಫ್, ಅಂದ್ರೆ ಈಗ ಎಲ್ಲ ಬ್ಯಾಂಗ್ಳೂರಲ್ಲಿ ಪ್ರಿಪೇರ್ ಆಗ್ತಾ ಇದ್ದೆ, ಬಟ್ ಐ ಗಾಟ್ ಪೋಸ್ಟಿಂಗ್ ಇನ್ ಕರ್ನಾಟಕ ಭವನ್ ಡೆಲ್ಲಿ. ದಟ್ ನೋ ಒನ್ ವಿಲ್ ಗೋ ದೇರ್ ಎವರ್. ಎಲ್ಲಾ ಇಂಜಿನಿಯರ್ಸ್ ಇಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತಾರೆ. ನೋ ಒನ್ ಹ್ಯಾಡ್ ಗಾನ್ ದೇರ್ ಆಲ್ಸೋ ಅರ್ಲಿಯರ್. ಸೊ ವೆನ್ ದಿಸ್ ವಾಸ್ ಆಫರ್ಡ್ ಟು ಮಿ, ಐ ವೆಂಟ್ ವೆರಿ ಹ್ಯಾಪಿಲಿ, ಬಿಕಾಸ್ ಐ ಹ್ಯಾಡ್ ಅ ಆಪರ್ಚುನಿಟಿ ಆಫ್ ಪ್ರಿಪೇರಿಂಗ್ ಆಲ್ಸೋ. ಬಿಕಾಸ್ ಡೆಲ್ಲಿ ಏನಂತಾರೆ, ಯೂಶಲಿ ಮೆಕ್ ಆಫ್ ಪ್ರಿಪರೇಷನ್ ಅಂತೆಲ್ಲ ಇತ್ತು ಆ ಹೌದು. ಟೈಮ್ ನಲ್ಲಿ. ಹೌದು. That was not the time when this much of information and content was available online. So ಆ ಸಮಯದಲ್ಲಿ, so when I went there, so job ಸಿಕ್ತು, I got a place to stay and then study also. That was there. See, why I'm explaining all these things is because it becomes important for all the aspiring middle class uh, aspirants. So that is why after that it changes a lot. But before that,
ಅಗೇನ್ ಇಟ್ ಇಸ್ ಆಲ್ ಇಂಪಾರ್ಟೆಂಟ್. ಸೊ ಅಲ್ಲಿ ಹೋದಾಗ ಸೊ ನಂದು ಪ್ರಿಪರೇಷನ್ ಸೆಂಟರ್ಗೂನು ನನ್ನ ಮನೆಗೂ ಎಲ್ಲಿದ್ವಿ, ಇಟ್ ವಾಸ್ ಕ್ವೈಟ್ ಫಾರ್. ಸೊ ಬೆಳಗ್ಗೆ 6 to 10 ಐ ಯೂಸ್ ಟು ಪ್ರಿಪೇರ್, then again 10 to 5:30 in the job, and then again 6 to 10 I used to prepare, 12 I used to come back home. So that was the routine all the time. So 5 o'clock ಎದ್ರೆ ನಮ್ ತಾಯಿಯವ್ರು ನನ್ ಜೊತೆಗ್ ಬಂದಿದ್ರು. So she used to pack 5 different boxes, set of boxes. So I used to return at 12 p.m. And Delhi, again in Delhi transportation I used to go. So there from again like ಓದೋದು ಎಷ್ಟು ಖುಷಿ ಬರ್ತಾ ಇತ್ತು ಅಂದ್ರೆ ಹೊಸ ಹೊಸ ತಿಳ್ಕೊಂಡಾಗ ಐ ಯೂಸ್ ಟು ಗೆಟ್ ದಿಸ್ ಇಂಟೆಲೆಕ್ಚುಯಲ್ ಹ್ಯಾಪಿನೆಸ್. ಸೊ ಐ ನೆವರ್ ಯೂಸ್ ಟು ಫೀಲ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ಡಿಫಿಕಲ್ಟ್ ಅಂತ. ಸುಮಾರು ಜನ ಹೇಳ್ತಾರೆ ನಾವು ಪಡ್ತಾ ಇರೋದು ತುಂಬಾ ಕಷ್ಟ ಏನೋ ಅಂತ, ಬಟ್ ಐ ಯೂಸ್ ಟು ಫೀಲ್ ಐ ಹ್ಯಾವ್ ಗಾಟ್ ಅ ವಂಡರ್ಫುಲ್ ಆಪರ್ಚುನಿಟಿ ಟು ಸ್ಟಡಿ ಅಂಡ್ ಬಿ ಪಾರ್ಟ್ ಆಫ್ ಸರ್ವಿಸ್. ಸೊ ಐ ನೆವರ್ ಯೂಸ್ ಟು ಫೀಲ್ ದಟ್ ಬ್ಯಾಡ್. ದಿಸ್ ಇಸ್ ಆಲ್ ಇನ್ ಹೈಂಡ್ ಸೈಟ್. ಈಗ ನಂಗೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ, ಬಿಕಾಸ್ ಆವಾಗ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ 38, 39 ಡಿಗ್ರಿ, 40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಐ ಟು ಜಸ್ಟ್ ಕವರ್ ಮೈ ಫೇಸ್ ವಿತ್ ದ ವೇಲ್ ಅಂಡ್ ವಾಕ್, ಬಿಕಾಸ್ ಯಾರು ಮತ್ತೆ ಆಟೋ ರಿಕ್ಷಾಗೆ ದುಡ್ಡು ಕೊಡ್ತಾರೆ? ಯು ನೋ ಹೌ ಮಚ್ ಸ್ಯಾಲರೀಸ್ ವಿ ಗೆಟ್ ಇನ್ ಸ್ಟೇಟ್ ಗವರ್ಮೆಂಟ್ ಎಲ್ಲಾನು. ಸೊ ಅಂಡ್ ವೆನ್ ಯು ಆರ್ ಅನ್ ಆಸ್ಪಿರೆಂಟ್, ಆಲ್ ದಿ ಮೋರ್ ಎಕ್ಸ್ಪೆನ್ಸಸ್. ಬಟ್ ಲುಕಿಂಗ್ ಆಲ್ ದಟ್ ಇನ್ ಹೈಂಡ್ ಸೈಟ್, ಇಟ್ ಮೌಲ್ಡೆಡ್ ಮೀ, ಇಟ್ ಮೇಡ್ ಮಿ ಮೋರ್ ಟಫ್, ಇಟ್ ಮೇಡ್ ಮಿ ಮೋರ್, ಏನೋ ನೀವ್ ಹೇಳಿದ್ರಲ್ಲ ಎಷ್ಟು ನಮ್ ಗುರಿಗೆ ವೈ ಅನ್ನೋದು ಸ್ಟ್ರೆಂತ್ ಆಗ್ತಾ ಇರುತ್ತೆ ಅನ್ನೋದು, ಅದೆಲ್ಲನೂ ಪ್ರತಿ ಹಂತದ ಪ್ರತಿ ದಿನ ಆಗಿರೋದು. ಇಟ್ಸ್ ನಾಟ್ ದಟ್ ರಿಸಲ್ಟ್ ದಿನ ಬಂದಿರೋದು, ರಿಸಲ್ಟ್ ದಿನ ಆಗಿರೋದಲ್ಲ. ಪ್ರತಿ ಹಂತದಲ್ಲಿ ಪ್ರತಿ ಘಟನೆ ಕೂಡ ಆ ವೈ ಅನ್ನೋದನ್ನ ಸ್ಟ್ರಾಂಗ್ ಮಾಡುತ್ತೆ. ಪ್ರತಿ ಸಲನು ಯಾಕೆ ಆಗ್ಬೇಕು ನಾವು. ಯಾವತ್ತು ನಂಗೆ ಕಷ್ಟ ಅನ್ಸಿರ್ಲಿಲ್ಲ. ಯಾವತ್ತು ಅನಿಸ್ತಾ ಇತ್ತು, ಸಿ ದಿಸ್ ಇಸ್ ದ ಚಾಲೆಂಜ್, ಯು ಶುಡ್ ಬಿ ಮೋರ್ dedicated, you should put in more efforts, you should put in more hard work, because all of this should not go in vain ಅಂತ. ನಂಗೆ ಯಾವತ್ತು ನನ್ನ ಪರ್ಪಸ್ ಆಫ್ ಜರ್ನಿ ವಾಸ್ ಬಿಕಮಿಂಗ್ ವೆರಿ ವೆರಿ ಸ್ಟ್ರಾಂಗ್. If everything was in place, I would not have been this much hard on myself, I think. So that is where I did. And ಅಲ್ಲಿ that phase was challenging, because ನನ್ಗೆ ಪ್ರತಿ ಸಲ ಅನ್ಸೋದು ಎಲ್ಲರೂ ಎಲಿಟ್ ಇನ್ಸ್ಟಿಟ್ಯೂಷನ್ಸ್ ಇಂದ ಬಂದಿರ್ತಾರೆ ಅಂಡ್ ದೇ ವುಡ್ ಹ್ಯಾವ್ ವೆರಿ ಗುಡ್ ಎಕ್ಸ್ಪೋಷರ್ ಅರ್ಲಿಯರ್ ಅನ್ನೋದು ಒಂದು ಎಲ್ಲಾರ್ಗೆ ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗಾದ್ರೂನು ಒಂದ್ ಸ್ವಲ್ಪ ಭಯ ಇದ್ದೇ ಇರುತ್ತೆ, ಆತ್ಮವಿಶ್ವಾಸದ ಕೊರತೆ ಇದ್ದೇ ಇರುತ್ತೆ. ಬಟ್ ನೆವರ್ದಲೆಸ್ ವಿ ಶುಡ್ ಕೀಪ್ ದಟ್, ಅಗೇನ್ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ದೇ ಮೈಟ್ ಹ್ಯಾವ್ ಡನ್ ಸೋ ಮಚ್ ಆಫ್ ಅರ್ಲಿಯರ್ ಪ್ರಿಪರೇಷನ್, ಯು ಶುಡ್ ಡೂ ಇಟ್ ನೌ ಅಂತ ಅಷ್ಟೇ. ಸೊ ದಟ್ ಇಸ್ ಹೌ ಲೈಕ್ ಎವ್ರಿಥಿಂಗ್. ಡೆಲ್ಲಿ ಯೂನಿವರ್ಸಿಟಿಯಿಂದ ಬಂದಿದಾರ, JNU ಇಂದ ಬಂದಿದಾರ, ಬೇರೆ ಕಡೆ ಬಂದಿದಾರ, ಎಲ್ಲ ಓದಿ ಬಂದಿದ್ದಾರೆ, ಇಟ್ಸ್ ಓಕೆ. ನೌ ಯು ಹ್ಯಾವ್ ಕಮ್, you do it now, all from this. So where we start is not important, how we start and how we land up, where we have to land up is more important, is what I feel. So Delhi ಆದ ನಂತರ ಅಲ್ಲಿ ಫಸ್ಟ್ ಇಯರ್ಗೆನ ಐ ಗೇವ್ ದ ಅಟೆಂಪ್ಟ್ ಅಂಡ್ ದೆನ್ ಐ ಗಾಟ್ ಥ್ರೂ ಸೊ ಇಂಡಿಯನ್ ರೆವೆನ್ಯೂ ಸರ್ವಿಸ್. ಸೊ ಆ ವರ್ಷದಲ್ಲೇನೆ. ಸೊ ಆದ್ರೆ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಜಾಯಿನ್ ಆದಾಗ ದೆನ್ ನಾನ್ ಜಾಸ್ತಿ ಪ್ರಿಪರೇಷನ್ ರೈಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಮಾಡಿರ್ಲಿಲ್ಲ. ಸೊ ಬರೀ ಕೆಲ್ಸದ ಒತ್ತಡದಲ್ಲಿ ರಜಾನೂ ಸಿಕ್ಕಿರ್ಲಿಲ್ಲ ಮೇನ್ಸ್ ಎಕ್ಸಾಮ್ಗೆ, ಹಂಗೆ ಹಿಂದಿನ ದಿನ ಹೋಗಿ ಬರ್ತಿದ್ದು. ಸೊ ಎರಡನ್ನೂ ಮ್ಯಾನೇಜ್ ಮಾಡಿದ್ದೇನೆ. ಐ ಸ್ಯಾಟ್ ಅಂಡ್ ಅನಲೈಸ್ಡ್. ಫಸ್ಟ್ ಹೋಗಿ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಜಾಯಿನ್ ಆದೆ, ಟ್ರೈನಿಂಗು ಮಾಡ್ತಾ ಇದ್ದೆ. ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸರ್ವಿಸಸ್ ಆಕ್ಚುಲಿ. ಇಫ್ ಯು ಆರ್ ಹ್ಯಾವಿಂಗ್ ದಟ್ ಸ್ಪೆಷಲ್ ನ್ಯಾಕ್ ಆಫ್ ಟ್ಯಾಕ್ಸೇಷನ್ ಅಂಡ್ ಪಾಲಿಸಿ ಎಕನಾಮಿಕ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್ ಆಲ್ಸೋ. But then I thought, how long can I do the same subject for so many years? That's the only thing. Otherwise, I would have been there. But whatever IAS offers, I'm not saying one service is, ಯಾವ್ದು ತುಂಬಾ ಜಾಸ್ತಿ ಅಥವಾ ಒಂದ್ ಸರ್ವಿಸ್ ಕಡಿಮೆ ಅಂತಲ್ಲ. ಎಲ್ಲಾ ಸರ್ವಿಸು ತನ್ನದೇ ಆದ ಒಂದು ಅವಕಾಶಗಳನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಬಟ್ IAS ಯಾಕೆ ಯೂನಿಕ್ ಆಗುತ್ತೆ ಅಂತಂದ್ರೆ, ಪ್ರತಿ ಸಲನೂ ಒಂದು ಹೊಸ ರೀತಿಯಾದ ಅವಕಾಶ ಕೊಡುತ್ತೆ, ಮತ್ತು ಜನರ ಹತ್ರ ನೇರವಾಗಿ ನಾವು ಅವ್ರಿಗೆ ತಲುಪಬಹುದು. ಅಷ್ಟು ಕಟಿಂಗ್ ಎಡ್ಜ್ ಅಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ. ಸೊ ದಟ್ ಒನ್ ಥಿಂಗ್ ಮೋಟಿವೇಟೆಡ್. ನಾನ್ ಪ್ರತಿ ದಿನ ಟ್ಯಾಕ್ಸ್ ಅಲ್ಲಿ ಕುತ್ಕೊಂಡು, ಅಂದ್ರೆ ಸಿಸ್ಟಮ್ ಮುಂದೆ ಕುತ್ಕೊಂಡು, ಟ್ಯಾಕ್ಸ್ ಹೂ ಇಸ್ ಫೈಲಿಂಗ್ ಆರ್ ವೇರ್ ಐ ಕ್ಯಾನ್ ಗೆಟ್ ಮೋರ್ ರೆವೆನ್ಯೂ ಫಾರ್ ದಿ ಗವರ್ಮೆಂಟ್. ಐ ಕೆನಾಟ್ ಇಂಟರಾಕ್ಟ್ ವಿತ್ ದ ಸಿಸ್ಟಮ್ ಫಾರ್ ಅ ಲಾಂಗರ್ ಟೈಮ್. I cannot do this for 35 odd 37 years. So I have to be a people's person. And then every 2 years I wanted change. I wanted to do that also. Like taxation also you can do in being in IAS. You can do anything like health, education, youth empowerment, whatever field is there, you can touch everything in IAS ಅಂತ ಒಂದು ತಲೆಯಲ್ಲಿ ಥಾಟ್ ಬಂದಾಗ, after 2 months of my training in IRS, I took an extraordinary leave, came to Bangalore. ಯಾರಿಗೂ ತಿಳಿಸಿಲ್ಲ. ನಾನು ನನ್ನ ತಂದೆ ತಾಯಿ ಒಂದು ರೂಮ್ ನಲ್ಲಿ ಕೂತ್ಕೊಂಡು ವಿ
started from scratch again. So without anything in that. So ನಾನು IRS ಆಗಿದ್ದೀನಿ, ಕ್ಲಿಯರ್ ಆಗಿದೆ, ಏನೂ ಅಲ್ಲ, ನಥಿಂಗ್. ಜಸ್ಟ್ ಆಸ್ ಅ ನಾರ್ಮಲ್ ಆಸ್ಪಿರೆಂಟ್ ಹೇಗೆ ಕೆಲಸ ಮಾಡ್ತಾರೆ ಬೆಳಗಿಂದ ರಾತ್ರಿ. ಸೊ ವಿತೌಟ್ ಎನಿಥಿಂಗ್, ಲೈಕ್ ವಿ ಯೂಸ್ ಟು ಸ್ಟಡಿ, ರೈಟ್ ಎಕ್ಸಾಮ್, ದೆನ್ ಪ್ರಾಕ್ಟಿಸ್ ವಾಟ್ ಎವರ್ ವಾಸ್ ದಿ ಫಾಲ್ಟ್ ಇನ್ ಫಸ್ಟ್ ಅಟೆಂಪ್ಟ್. ಈ ಅಟೆಂಪ್ಟ್ ಅಲ್ಲಿ ಪ್ರತಿಯೊಂದು ಸರಿ ಮಾಡ್ಬೇಕು ಅಂತ. ಐ ಶುಡ್ ಗಿವ್ ಮೈ 100%, ವಾಟ್ ಎವರ್ ಮೈಟ್ ಬಿ ದಿ ರಿಸಲ್ಟ್ ಅನ್ನೋದು ಒಂದೇ ಧ್ಯೇಯ ಇತ್ತು. ಯಾಕಂದ್ರೆ ಓದಿರೋದನ್ನ ಮತ್ತೆ ಓದ್ಬೇಕು ಅಂದ್ರೆ ತುಂಬಾ ಬೋರಿಂಗ್ ಇರುತ್ತೆ. ಮತ್ತೆ ಆಲ್ರೆಡಿ ನಿಮ್ಗೆ ಕೆಲ್ಸ ಇದೆ, ಆಲ್ರೆಡಿ ನೀವು IRS ಅಂತ ಒಂದ್ ಸಿಕ್ಕಿದೆ, ಮತ್ತೆ ನಿಮ್ ಯು ಹ್ಯಾವ್ ರೀಚ್ಡ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಆಲ್ರೆಡಿ, ಯು ಆರ್ ಆಲ್ಮೋಸ್ಟ್ ದೇರ್, ಬಟ್ ಯು ಆರ್ ನಾಟ್ ದೇರ್ ಸ್ಟಿಲ್. Then you have to do everything from scratch, then you need more motivation. So that was the second phase. Yeah, I mean, what a journey, madam. Like, seriously, I know, like, it's not easy to be. First of all, ನಾನು ಡೆಲ್ಲಿಗೆ ಹೋಗಿದ್ದೆ 3 ದಿನ. ಅಂಡ್ ಬೀಯಿಂಗ್ ಅ ಬ್ಯಾಂಗ್ಳೂರಿಯನ್, ಐ ವಾಸ್ ರಿಯಲಿ ಥ್ಯಾಂಕಿಂಗ್ ಗಾಡ್, ಸದ್ಯ ನಾನು ಬೆಂಗಳೂರಲ್ಲಿ ಹುಟ್ಟಿದೀನಿ ಅಂತ. ಡೆಲ್ಲಿನಲ್ಲಿ ಇದ್ದು ಓದಿ ಕೆಲಸ ಮಾಡಿ ಅಂಡ್ UPSC ಫಸ್ಟ್ ರ್ಯಾಂಕ್ ಬಂದು, ಹ್ಯಾಟ್ಸ್ ಆಫ್ ಟು ಯುವರ್ ಪರ್ಸಿವಿಯರೆನ್ಸ್ ಅಂಡ್ ಅಚೀವ್ಮೆಂಟ್ ಮೇಡಮ್. ದಟ್ ಇಸ್ ರಿಯಲಿ ರಿಯಲಿ ಗ್ರೇಟ್. ನಮ್ಮ ವೀಕ್ಷಕರೊಬ್ರು ಮೆಸೇಜ್ ಹಾಕಿದ್ದಾರೆ, ಜಯ ಗೌಡ ಅಂತ. ಹೌ ಥಾಟ್ಫುಲ್ ಅಂಡ್ ಇನ್ಸ್ಪೈರಿಂಗ್, very nicely said about enjoying the journey than the result itself anta. So I think everybody resonates that, right? Andre ultimately the success can happen on one day, but the journey is what leads to that success. I think adu ontara classic example nim case alli. And ನೀವು IRS ಬಗ್ಗೆ ಹೇಳ್ತಾ ಇದ್ರಿ, ಇವತ್ತು ಇಡೀ ತುಂಬಾ ರೆಲೆವೆಂಟ್ ಆಗೋಗಿದೆ ಇಫ್ ಯು ಸಿ ಫುಲ್ ಇಂಡಿಯಾದಲ್ಲಿ. ಮೇಡಮ್, ಇನ್ನೂ ಹಲವಾರು ಕ್ವಶನ್ಸ್ ಇದೆ, ಸೊ ವಿಲ್ ಟೇಕ್ ಅ ಕ್ವಿಕ್ ಬ್ರೇಕ್, 2 minutes. ಸೊ ವೀಕ್ಷಕರೇ, ಎಲ್ಲೂ ಹೋಗ್ಬೇಡಿ. ಬ್ರೇಕ್ ನಂತರ ಇನ್ನೂ ಹಲವಾರು ಕ್ವಶನ್ಸ್ ಕೇಳೋದಿದೆ ನಂದಿನಿ ಅವ್ರಿಗೆ. ಸೊ ವಿಲ್ ಕಮ್ ಬ್ಯಾಕ್ ಸೂನ್. Finlo-Tax, the leading tax consultant in the Bay Area. Prasanna Kumar ಅವರು ಯಾರಿಗೆ ತಾನೇ ಗೊತ್ತಿಲ್ಲ, ಬೇ ಏರಿಯಾದ ಪ್ರೊಫೆಷನಲ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಟ್ಯಾಕ್ಸ್ ಫೈಲಿಂಗ್, ಟ್ಯಾಕ್ಸ್ ಪ್ರಿಪರೇಷನ್, accounting, planning, bookkeeping services for individual ಅಥವಾ small business. ಯಾವುದೇ ಥರದ ಟ್ಯಾಕ್ಸ್ ಕನ್ಸಲ್ಟೆಂಟ್ ಪ್ರಶ್ನೆಗೆ ಯು ಕ್ಯಾನ್ ರೀಚ್ ಪ್ರಸನ್ನ ಕುಮಾರ್ at 408-222-0259. ಮೈಸೂರು ಶ್ರೀರಂಗ ಫಾರ್ ಆಲ್ ಯೋರ್ ಆಟೋಮೊಬೈಲ್ ಸರ್ವಿಸಸ್. 20 ವರ್ಷಗಳಿಂದಲೂ ಬೇರೆಯಲ್ಲಿ ಅತ್ಯುತ್ತಮ ಸರ್ವಿಸಸ್ನ ಕೊಡ್ತಿದ್ದಾರೆ. ನಿಮ್ಮ ವಾಹನದ ಆರೈಕೆಗೆ ಒನ್ ಅಂಡ್ ಓನ್ಲಿ ಪರ್ಸನ್ ಶ್ರೀ ಆಟೋ ಸರ್ವಿಸಸ್. ಶ್ರೀ ಆಟೋ ಸರ್ವಿಸಸ್ ಫ್ರೀಮಾಂಟ್ನಲ್ಲಿದೆ. ಅವರ ಫೋನ್ ನಂಬರ್ 5109968404. ಇನ್ನೊಮ್ಮೆ 5109968404. ಅಮೇರಿಕಾದಲ್ಲಿ ಮನೆ ತಗೊಳ್ಬೇಕು ಅನ್ನೋದು ನಿಮ್ಮೆಲ್ಲರ ಡ್ರೀಮ್ ಅಲ್ವಾ? ಈ ಡ್ರೀಮ್ನ ಸಹಕಾರ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್. ಎಸ್, ರಿಯಲ್ ಎಸ್ಟೇಟಲ್ಲಿ ಟಾಪ್ ನಾಚ್ ಸರ್ವಿಸ್ ಕೊಡ್ತಿರೋ ಗಿರೀಶ್ ಅವರು ನಮ್ಮ ಕನ್ನಡಿಗರೇ. ಕನ್ನಡದವರೇ ಆದ ಗಿರೀಶ್ ಜೊತೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹೀ ಈಸ್ ಸೋ ನಾಲೆಜಬಲ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ರಿಯಲ್ ಎಸ್ಟೇಟ್ ಇನ್ ಆ್ಯಂಡ್ ಔಟ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಡ್ರೀಮ್ ಹೌಸ್ ತಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬಿ ಇಟ್ ಯೋರ್ ಫಸ್ಟ್ ಹೋಮ್ ಆರ್ ಯೋರ್ ಸೆಕೆಂಡ್ ಆರ್ ಮೆನಿ ಮೋರ್. ಫಾರ್ ರೀಚ್ ಔಟ್ ಗಿರೀಶ್ at 408-420-0646 ಅಥವಾ gbangalore@interroad.com. ಫೈನಾನ್ಷಿಯಲ್ ಫ್ರೀಡಮ್ ಯಾರಿಗೆ ತಾನೇ ಬೇಕಿಲ್ಲ? ಬಟ್ ಫೈನಾನ್ಷಿಯಲ್ಸ್ ಅಂದ ತಕ್ಷಣ ತಲೆನೋವು ಜಾಸ್ತಿ ಅಲ್ವಾ? ಡೋಂಟ್ ವರಿ, ಫಾರ್ ಆಲ್ ಯುವರ್ ಫೈನಾನ್ಷಿಯಲ್ ಕ್ವೆಶ್ಚನ್ಸ್, ಎಸ್, ಇನ್ವೆಸ್ಟ್ಮೆಂಟ್ ಇರ್ಬೋದು, 401k ರೋಲ್ ಓವರ್ ಇರ್ಬೋದು, ರಿಟೈರ್ಮೆಂಟ್ ಪ್ಲಾನ್ಸ್, ಡೆಟ್ ಮ್ಯಾನೇಜ್ಮೆಂಟ್, ಎಜುಕೇಷನಲ್ ಸೇವಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್, ಪ್ರೊಟೆಕ್ಷನ್, ಲೈಫ್, ಆಟೋ, ಹೋಮ್, ರೀಫೈನಾನ್ಸ್ ಆರ್ ಮಾರ್ಗೇಜ್ ಲೋನ್ಸ್, ಯಾವುದೇ ಇರ್ಬೋದು. ನಿಮ್ಮ ಎಲ್ಲ ಲೀಗಲ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಎಸ್, ರೀಚ್ ಔಟ್ ಟು ಅನಿಲ್ ಹಾಲಪ್ಪ. ಹೌದು, ಅನಿಲ್ ಹಾಲಪ್ಪ ಅವರ ಮೊಬೈಲ್ ನಂಬರ್ 209-380-9858 ಅಥವಾ halappa@primerica.com. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೂ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ಹೋದಾಗ ಬೆಂಗಳೂರು ವಾಯ್ಸ್ ನೋಡಿ ಬಂದಿದ್ದೀವಿ ಅಂತ ಹೇಳೋದು ಮಾತ್ರ ಮರಿಬೇಡಿ. ಸೊ ನಂದಿನಿ ಅವ್ರ, ಇಫ್ ಯು ಡೋಂಟ್ ಮೈಂಡ್, ಒಂಚೂರು ಸೆಂಟರ್ಗೆ ಕೂತ್ಕೊಂಡ್ರೆ. ಎಸ್, ಪರ್ಫೆಕ್ಟ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಆಬ್ವಿಯಸ್ ಕ್ವಶನ್, ಯಾರ ನೀವು IAS ಪಬ್ಲಿಕ್ ಸರ್ವಿಸ್ ಅಂದ್ರೆ
ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಫಿಗರ್ ಬರೋದು ಪೊಲಿಟಿಕಲ್ ಫಿಗರ್. ಅಯ್ಯೋ ಯಾಕಪ್ಪ ಅವ್ರಿಗೆ ಸೇವೆ ಮಾಡ್ಬೇಕು, ಅಯ್ಯೋ ಅವ್ರು ಹೇಳಿದ್ದಲ್ಲ ಯಾತಕಪ್ಪ ಕೇಳ್ಬೇಕು, ಅವ್ರು ಏನೋ ಹೇಳ್ತಾರೆ ನಾವೇನೋ ಮಾಡ್ಬೇಕು ಬೇಕಾ, ಒಬ್ಬೊಬ್ರದ್ದು ಅಜೆಂಡಾ ಒಂದೊಂದ್ ತರ ಇರುತ್ತೆ. ಸೊ ಐ ಥಿಂಕ್ ಎನಿಬಡಿ ಹೂ ವಾಂಟ್ಸ್ ಟು ಗೋ, ಇದಂತೂ ತಲೆಯಲ್ಲಿ ಇಟ್ಕೊಂಡು ಹೋಗೇ ಹೋಗ್ತಾರೆ, ಆ ಬೇಡದೇ ಇರೋದು ನಮ್ಗೆ ಯಾತಕ್ಕೆ ಅಂತ. ಬಟ್ ಆದ್ರೆ ನೀವ್ ಇದನ್ನ ಹೆಂಗ್ ನೋಡ್ತೀರಾ ಮೇಡಮ್? ಬಿಕಾಸ್ ಐ ಥಿಂಕ್ ಪೊಲಿಟಿಕಲ್ plays a very important role in shaping our nation. There is no two doubt about it, right? So ಇದ್ರದ್ದು ಒಂದು ಇವಾಗ ಏನಂತಾರೆ, ನೀವು IAS ಆಗಿರೋದು ಪ್ಲಸ್ ಪೊಲಿಟಿಕಲ್ ಅವ್ರದ್ದು ಈ ಕೊಲಾಬರೇಷನ್ ಹೆಂಗ್ ವರ್ಕ್ ಆಗತ್ತೆ ಅಂಡ್ ಹೆಂಗೆ ಯು ವಿಲ್ ಮೇಕ್ ಶೋರ್ ದಟ್ ಯುನೋ ಎಲ್ಲ ನಮ್ ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಬೆನಿಫಿಟ್, ಅಂದ್ರೆ ಕಾಮನ್ ಪೀಪಲ್ ಹ್ಯಾವ್ ಟು ಬೆನಿಫಿಟ್, ರೈಟ್? ಸೊ ಹೆಂಗೆ ನಡೆಯತ್ತಿದು ಅಂತ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್. ಸೊ ದಿಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಐ ಫೀಲ್. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಬೇರೆ ಬೇರೆ ತರದ ಕಲ್ಪನೆ ಇದ್ದೇ ಇರುತ್ತೆ. ಸೊ ನಾನು ಎಷ್ಟೊಂದ್ ಜನ ಆಸ್ಪಿರೆಂಟ್ಸ್ ಜೊತೆ ಇಂಟರಾಕ್ಟ್ ಮಾಡುವಾಗ, ಸೊ ಅವರ ಮನಸ್ಸಿನಲ್ಲಿ ಏನ್ ನಾವು ಮೂವೀಸ್ ಅಲ್ಲಿ ನೋಡಿರ್ತೀವೋ ಅಥವಾ ಪಾಪ್ಯುಲರ್ ಪರ್ಸ್ಪೆಕ್ಟಿವ್ ಏನಿರುತ್ತೋ ಅದೊಂದಷ್ಟೇನೆ ಇರುತ್ತೆ. ಸೊ ಸಿ ದಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂಡ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಸೊ ಬ್ಯೂರೋಕ್ರಸಿ ಏನಿದೆ, ಇಟ್ಸ್ ಅ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. Political executive, every 5 years they have a mandate of getting re-elected and coming back again. ಆದ್ರೆ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಗೆ ಅದಿಲ್ಲ. ಒನ್ಸ್ ಯು ರೈಟ್ ಅನ್ ಎಕ್ಸಾಮ್, ದೆನ್ ಯು ಆರ್ ಇನ್ ಟು ದ ಸಿಸ್ಟಮ್ ಫಾರ್ ಎವರ್, ಲೈಕ್ ಟಿಲ್ ದ ಟೈಮ್ ಯು ರಿಟೈರ್, until and unless you do a grave mistake and get suspended or some sort of punishment and out of that. But it's not so for the political executive. ಅವ್ರನ್ನ ನೋಡಿದ್ರೆ ನೀವು ಪ್ರತಿ 5 ವರ್ಷ ಅವ್ರ ಎಲೆಕ್ಟರೇಟ್ ಹತ್ರ ಹೋಗ್ಬೇಕು, ಮ್ಯಾಂಡೇಟ್ ತಗೊಂಡು ಮತ್ತೆ ವಾಪಸ್ ಬರ್ಬೇಕು. ಸೊ ದಟ್ ಥಿಂಗ್ ಇಸ್ ಆಲ್ವೇಸ್ ದೇರ್ ಇನ್ ದೇರ್ ಮೈಂಡ್ ಆಲ್ವೇಸ್. ಸೊ ಅದನ್ನ ನೋಡಿದ್ರೆ ನಾವು ಇಬ್ರು ಕೆಲಸ ಮಾಡ್ತಾ ಇರೋದು ಅಟ್ ದಿ ಎಂಡ್ ಆಫ್ ದ ಡೇ ಪಬ್ಲಿಕ್ ಗುಡ್ಗೆ. ಸೊ ಇಫ್ ಪಬ್ಲಿಕ್ ಗುಡ್ ಇಸ್ ಅಟ್ large is not impacted, both executives should fall in line and do the best for the public interest. So most of the cases ಅಲ್ಲಿ ಏನಾಗುತ್ತೆ, permanent executive would have been there for a longer duration, and he would have had all the background information, everything. So I'm telling a practical scenario so that people will get a perspective of it. So ಇದನ್ನ when you will get an opportunity to discuss with the political executive, and then the first 10 years of your service in IAS particularly, 10 to 12 years, you will work at the cutting edge, at the grassroots level, at the district level, at the talukas and subdivisions level, and you get to implement the policies. ಸೊ ಮೋಸ್ಟ್ಲಿ ಯು ಆರ್ ಇನ್ವಾಲ್ಡ್ ಇನ್ ಇಂಪ್ಲಿಮೆಂಟೇಷನ್. ಸೊ ನಾವು ಏನ್ ಕಾರ್ಯಕ್ರಮ ಸರ್ಕಾರ ರೂಪಿಸುತ್ತೆ ಅದನ್ನ ನಾವು ಜನರಿಗೆ ತಗೊಂಡೋಗಿ ತಲುಪಿಸೋವಂಥದ್ದು. ಏನ್ ಸೋಷಿಯಲ್ ಸರ್ವಿಸ್ ಡೆಲಿವರಿ ಇರ್ಬೋದು, ಪಬ್ಲಿಕ್ ಸರ್ವಿಸ್ ಡೆಲಿವರಿ ಇರ್ಬೋದು, ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಒಂದು 12 ವರ್ಷ ಆಗಿದ ನಂತರ ಯು ವಿಲ್ ಕಮ್ ಟು ಅ ಲೆವೆಲ್ ವೇರ್ ಇನ್ ಯು ಆರ್ ಇನ್ವಾಲ್ಡ್ ಇನ್ ಪಾಲಿಸಿ ಮೇಕಿಂಗ್. Most of the time you will be involved with the discussions. So both the phase 1 and phase 2, you work closely with the political executive. So first phase 1 ಅಲ್ಲಿ you are in direct implementation, monitoring and execution of all the government schemes, all the government services ಎಲ್ಲಾನು. How do you deliver it to the public? But in the second phase, you are at the helm of affairs in terms of making the policy. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ ತರ ಮಾಡಿದ್ರೆ people at large will get benefited. Both the phases, the stakes involved are quite high in terms of public interest. ಸೊ ಎರಡರಲ್ಲೂ ಏನ್ ಬರುತ್ತೆ, ನೀವು ಡಿಸೈನ್ ಮಾಡುವಂತವಾಗ, ನೀವು ಇಂಪ್ಲಿಮೆಂಟ್ ಮಾಡುವಂತವಾಗ, ಸೊ ನಿಮ್ಗೆ ಒಂದು ಅವಕಾಶ ಸಿಗುತ್ತೆ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಜೊತೆ. ವೈ ದೇರ್ ಇಸ್ ಟಸಲ್, ಐ ಟೆಲ್ ಯು. ಸೊ ದೇ ಹ್ಯಾವ್ ಅ ಮ್ಯಾಂಡೇಟ್ ಆಫ್ ಗೆಟಿಂಗ್ ರಿಎಲೆಕ್ಟೆಡ್. ಸೊ ಏನು ರಿಎಲೆಕ್ಟ್ ಆಗ್ಬೇಕಾದ್ರೆ ಪಾಪ್ಯುಲಿಸ್ಟ್ ಆಗಿ ಸರ್ಟೆನ್, ಸಿ ಆಲ್ವೇಸ್ ದ ಥಿಂಗ್ಸ್ ವಿ ಡೂ ಮೈಟ್ ನಾಟ್ ಬಿ ಅ ಪಾಪ್ಯುಲಿಸ್ಟ್ ಮೆಷರ್, but it might be of greater public interest, right? But for political executive, it should be of populist vision. So the knack of a bureaucrat is how you convince the political executive in terms of how your measures are also populist and are not at loggerheads at each other. So ಆ knack ನಾವು ಕಲ್ತ್ಕೊಳ್ಬೇಕು ಅಷ್ಟೇ. So and always public interest is not at loggerheads with the populist view also. Only at times it happens, and you the civil service rules ಅಲ್ಲಿ ಏನಿದೆ, it gives, and service rules give ample amount of opportunities to voice your opinion. ಸೊ ನೀವು ಡಿಸ್ಕಷನ್ ಅಂದ್ರೆ ಆ ಮಟ್ಟಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ಡಿಸ್ಕಷನ್ ಅಲ್ಲಿ. ಇಫ್ ಯು ಆರ್
such person where you can work closely with the political executive and still take him along. See, I always tell many a times they solve problems for the permanent executive, because they have a much a greater appeal to that local area. ಈಗ ನೀವು ಎಲ್ಲೋ ಒಂದ್ ಕಡೆ ಹೋಗಿ ಕೆಲಸ ಮಾಡ್ತೀರಿ, ಯಾವ್ದೋ ಒಂದ್ ಜಿಲ್ಲೆಗೋ ಯಾವ್ದೋ ಒಂದ್ ಸಬ್ ಡಿವಿಷನ್ಗೋ 2 ವರ್ಷ ಇರ್ತೀರಾ ನೀವು, 3 ವರ್ಷ ಇರ್ತೀರಾ ಆ ಜಿಲ್ಲೆನ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗ್ತೀರಾ. ಆದ್ರೆ ಆ MLA ನೋ ಆ MP ನೋ ಅಲ್ಲೇ ಇರ್ತಾರೆ, ಅಲ್ಲೇ ಹುಟ್ಟಿ ಬೆಳೆದಿರ್ತಾರೆ, ಅಲ್ಲೇ ಕೆಲಸ ಮಾಡಿರ್ತಾರೆ, ಅಲ್ಲೇ ರೀಚ್. ಅವ್ರಿಗೆ ಆ ಮಣ್ಣಿಂದು ಪ್ರಾಬ್ಲಮ್ಸ್, ಜನದ್ದು ಹಿಡಿತ, ನಾಡಿ ಮಿಡಿತ ಎಲ್ಲ ಗೊತ್ತಿರುತ್ತೆ. ಸೊ ಇಫ್ ಯು ವರ್ಕ್ ವಿತ್ ದೆಮ್ ಇನ್ ಸಿನರ್ಜೀಸ್, it will be very good at a greater extent for a public interest. So ಆ ಒಂದು ನಾವು ಕಲೆನ ಕಲಿಬೇಕು ಡೆಫಿನೆಟ್ಲಿ. ಅಂಡ್ ನಾವು ಆಫೀಸರು ಅನ್ನೋಂಥದ್ದು ಬಿಟ್ಟು ನಾವು ಜನಸೇವಕ, ಅವರು ಜನಸೇವಕ, ಇಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅನ್ನೋದು ಏನೋ ಒಂದು ಧೋರಣೆ ಬಂದ್ಬಿಟ್ರೆ ಬಹಳಷ್ಟು ಸುಗಮವಾಗುತ್ತೆ. ಏನಲ್ಲ, ದೇ ವಾಂಟ್ ಯು ಟು ಹಿಯರ್ their problems. That is what I have understood in my first phase. So if you hear their problems, even if you try your best to solve, and even if you fail a bit in not solving it for not being populist, or for being populist and not being public interest, they'll be okay with it most of the time. But if you don't listen, if you're not receptive, if you're always like my way or highway ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. So because you have to understand their psychology also. ಸೊ ಆ ನಿಟ್ಟಿನಲ್ಲಿ ಇಟ್ಸ್ ನಾಟ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್, ಬಿಕಾಸ್ ಆ ಮಟ್ಟಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೂ ಯು ಕ್ಯಾನ್ ಆಲ್ವೇಸ್ ವಾಯ್ಸ್ ಯುವರ್ ಒಪಿನಿಯನ್. ಡಿಸೆಂಟಿಂಗ್ ಟೋನ್ ನ ನೀವು ಫೈಲಲ್ಲಿ ಬರ್ಬೋದು, ಬರಿಬಹುದು, ಒಪಿನಿಯನ್ ಹೇಳ್ಬೋದು. ಇವನ್ ಆಫ್ಟರ್ ದಟ್ if the decision is inadverse, then it will not affect you. ಸೊ ಆ ಹಂತಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ನನ್ನ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಬಟ್ ಆದ್ರೆ ಈ ಕ್ವಶನ್ಸ್ ಎಲ್ಲಾರ್ಗೂ ಬರುತ್ತೆ. ಇವಾಗ ನಮ್ಮೊಬ್ರು ವೀಕ್ಷಕರು ಅದೇ ಕೇಳಿದ್ದಾರೆ. ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಮೇಡಮ್, ಥ್ಯಾಂಕ್ ಯು. ಡಿಡ್ ಯು ಎವರ್ ಫೀಲ್ ವೈ ಐ ಬಿಕೇಮ್ IAS ಡ್ಯೂ ಟು ಡರ್ಟಿ ಪೊಲಿಟಿಕಲ್ ಸಿಸ್ಟಮ್? ಸೊ ದೇರ್ ಇಸ್ ಆಲ್ವೇಸ್ ದಟ್ ಲೈನ್ ಆಫ್ ಮೊರಾಲಿಟಿ, ಕರಪ್ಷನ್. ಎಲ್ಲೋ ಒಂದ್ ಕಡೆ ಯು ಮೈಟ್ ಹ್ಯಾವ್ ಟು ಡೂ ಥಿಂಗ್ಸ್ ವಿಚ್ ಯು ಆರ್ ಎಲ್ಲೋ ನಿಮ್ ಮನ್ಸು ಒಪ್ಕೊಳ್ಳಲ್ಲ, ಬಟ್ ಯು ಸ್ಟಿಲ್ ಹ್ಯಾವ್ ಟು ಡೂ ಇಟ್. ಸೊ ಈ ತರ ಇದ್ದಾಗ ದಿನ ದಿನ ಕೆಲಸ ಮಾಡೋದಕ್ಕೂ ಕಷ್ಟ ಆಗತ್ತೆ, ರೈಟ್? ಬಿಕಾಸ್ ಎವ್ರಿ ಡೇ ಯು ಆರ್, ನಿಮ್ ಕಾನ್ಶಿಯಸ್ ನಿಮ್ಗೆ ಹೇಳ್ತಾ ಇರತ್ತೆ ನೀವ್ ಮಾಡ್ತಾ ಇರೋದ್ ಸರಿಗಿಲ್ಲ, ಇದಾಗಬಾರ್ದಾಗಿತ್ತು. ಬಿಕಾಸ್ ಐ ಥಿಂಕ್ ನೀವ್ ಹೆಂಗ್ ಹೇಳ್ತೀರಾ, ಬಿಕಾಸ್ 5 ವರ್ಷಕ್ಕೆ ಬರ್ತಾರೆ, ಪಾಪ್ಯುಲಿಸ್ಟ್ ಮ್ಯಾಂಡೇಟ್ ಒಂದು, ಅಫ್ಕೋರ್ಸ್ ದೇ ವಾಂಟ್ ಟು ಗೋ ಬ್ಯಾಕ್. But not everybody also comes with that same mindset, right? Some people want to do money while they're in the system. They will heed to some corruption measures, whatever that is. So being an IAS officer, being in a bureaucracy, right? Like, how do you, how do you cleanse your morality? Or if not cleanse, like, how do you differentiate? Andre ಎಲ್ಲಿ ನನ್ನ ಲೈನ್ ಇದೆ, this is where I can do, where I should stop. ಅದ್ ಹೆಂಗ್ ಮಾಡ್ತೀರಾ ಮೇಡಮ್ ಅದು? ಸೊ ನನ್ಗೆ ಗೊತ್ತಿರೋ ಪ್ರಕಾರ 2 things are very important to be your true self. One is yourself, first of all. ನಿಮ್ಗೆ ಕ್ಲಾರಿಟಿ ಇರಬೇಕು ಲೈಫಲ್ಲಿ ಏನ್ ಬೇಕು ಅಂತ, ಅಥವಾ ಈ ಪ್ರೊಫೆಷನ್ ಇಂದ ನಿಮ್ಗೆ ಏನ್ ಬೇಕು ಅನ್ನೋದು ತುಂಬಾ ಕ್ಲಿಯರ್ ಆಗಿರ್ಬೇಕು. ಅದು ಎಷ್ಟೇ ಸಿಚುಯೇಷನ್ ಹೊರಗಡೆಯಿಂದ ಚೇಂಜ್ ಆಗ್ತಾ ಇದ್ರು ನಮ್ಗೆ ಆ ಥಾಟ್ ಕ್ಲಿಯರ್ ಆಗಿರ್ಬೇಕು. ಒಂದು. ಎರಡನೇದು, ನಿಮ್ ಫ್ಯಾಮಿಲಿ ತುಂಬಾನೇ ದೇ ಶುಡ್ ಬಿ ವೆರಿ ಕ್ಲಿಯರ್ ಆನ್ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಎನ್ IAS ಆಫೀಸರ್. ಸೊ ಹೊರಗಡೆದು ಏನಿರುತ್ತೋ ಬೇರೆಯವರ ಪರಿಕಲ್ಪನೆ, ಬಟ್ ಇವರು ದೇ ಶುಡ್ ಸಪೋರ್ಟ್ ಯು ಅಟ್ ಅ ಗ್ರೇಟರ್ ಎಕ್ಸ್ಟೆಂಟ್, ಬಿಕಾಸ್ ಎವ್ರಿ ಡೇ ಇಸ್ ನಾಟ್ ಅ ಸೇಮ್ ಡೇ ಫಾರ್ ಯು. And to be in that honest and right path and still deliver everything against the current or against the stream, if you have to swim, ಆ ಜಾಗದಲ್ಲಿ ನೀವು ಈಜ್ಕೊಂಡು ಹೋಗ್ಬೇಕಂದ್ರೆ ತುಂಬಾನೇ ಸಪೋರ್ಟ್ ಬೇಕಾಗುತ್ತೆ, ಅದು ಫ್ಯಾಮಿಲಿಯಿಂದ ಅಂಡ್ ನಿಮ್ಮಿಂದ. ಯಾಕೆಂದ್ರೆ ಬಿಕಾಸ್ ದೀಸ್ ಥಿಂಗ್ಸ್ ಗೆಟ್ ಅಫೆಕ್ಟೆಡ್, ಅದರ್ವೈಸ್ ಯುವರ್ ಮಾರಲ್ ಕಾನ್ಶಿಯನ್ಸ್ ಇಸ್ usually you owe your conscience to someone, either God, to yourself, or to your family. But if these things are very sorted out, then whatever might be the situation outside, ಸೊ ಅದು ಎಷ್ಟೇ ಕೊಳಕಿರ್ಲಿ, ಎಷ್ಟೇ ಡರ್ಟಿಯೆಸ್ಟ್ ಆಗಿದ್ರು ಕೂಡ, ಯು ಕ್ಯಾನ್ ಬಿ ಯುವರ್ ಸೆಲ್ಫ್ ಅಂಡ್ ಸ್ಟಿಲ್ ಯು ಕ್ಯಾನ್ ಮೇಕ್ ಅ ಇನ್ಕ್ರಿಮೆಂಟಲ್ ಕಾಂಟ್ರಿಬ್ಯೂಷನ್ ಟು ದಿ ಸಿಸ್ಟಮ್ ಟು ಮೇಕ್ ಇಟ್ ಕ್ಲೀನ್. ಸೊ ಇಫ್ ಯು ಆರ್ ಔಟ್ಸೈಡ್ ದಿ ಸಿಸ್ಟಮ್, ಒನ್, ಯು ಕೆನಾಟ್ ಬಿ ಯೋರ್ ಸೆಲ್ಫ್ ಅಂಡ್ ಡೂ ಸಮಥಿಂಗ್ ಟು ದ ಸಿಸ್ಟಮ್. ಸೊ ಹೊರಗಡೆ ಇದ್ದು ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋದಕ್ಕಿಂತ ಒಳಗಡೆ ಇದ್ದು ನೀವು ಕರೆಕ್ಟ್ ಆಗಿದ್ದು, ಅಟ್ಲೀಸ್ಟ್ ಯು ಆರ್ ಕ್ಲೆನ್ಸಿಂಗ್ ಸಮ್ಮನ್ ಇನ್ ದಟ್ ಪೊಸಿಷನ್. ನೀವಿಲ್ಲ ಅಂದ್ರೆ ಇನ್ನೊಬ್ರು ಇರ್ತಾ ಇದ್ರು, ಒಂದು. ಎರಡನೇದು, ನೀವು ಒಳಗಡೆ ಇದ್ದಾಗ ಯು ವಿಲ್ ಗೆಟ್ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಕಾಂಟ್ರಿಬ್ಯೂಟ್ ಟು ದಿ ಬೆಟರ್ಮೆಂಟ್ ಆಫ್ ದಿ ಸಿಸ್ಟಮ್. ಸೊ ದಟ್ ಇಸ್ ವಾಟ್ ಐ ಆನೆಸ್ಟ್ಲಿ ಬಿಲೀವ್ ಯಾವಾಗೂನು. ಸೊ ಅದು ಹೆಂಗೆ ಅಂದ್ರೆ, ಈ ನಮ್ ಭಗವದ್ಗೀತೆಲೆಲ್ಲ ಹೇಳ್ತಾರೆ, ಈ ಪದ್ಮಪತ್ರದ ಜಲಬಿಂದುವಿನಂತೆ ಅಂತ. ಅಂದ್ರೆ ಲೋಟಸ್ ಯಾವಾಗೂನು ನೀರಲ್ಲೇ ಇರುತ್ತೆ, ಕೊಳ್ಚೆಯಲ್ಲೇ ಇರುತ್ತೆ, ರಾಡಿಯಲ್ಲೇ ಇರುತ್ತೆ ಯಾವಾಗೂನು. ಆದ್ರೆ ಅದು ಮೆತ್ಕೊಂಡಿರಲ್ಲ ಒಂದಕ್ಕೂ. ನೀವು ತೆಗೆದ ತಕ್ಷಣ ಲೋಟಸ್ ಇಟ್ ವಿಲ್ ಬಿ ವೆರಿ ಪ್ಯೂರೆಸ್ಟ್ ಫಾರ್ಮ್. ಸೊ ಈವನ್ ಕೊಳ್ಚೆಯಲ್ಲೇ ಇದ್ರೂನು
ಆ ರಾಡಿ ಅದಕ್ ಮೆತ್ಕೊಳಲ್ಲ, ಕೊಳ್ಸಿ ಅದಕ್ ಮೆತ್ಕೊಳಲ್ಲ. ಸೊ ಆ ತರ ಇರ್ಬೇಕು ಅಂತ ಹೇಳ್ತಾರೆ. ಸೊ ದಟ್ಸ್ ಹೌ ಇಕ್ವಾನಿಮಿಟಿ ಪ್ರಿನ್ಸಿಪಲ್ ಇರಬೇಕು, ಅಂಡ್ ದಟ್ಸ್ ಹೌ ಎ ಪೊಲಿಟಿಕಲ್ ಅಂಡ್ ನ್ಯೂಟ್ರಲ್ ಯು ಶುಡ್ ಬಿ. ಬಟ್ ಸ್ಟಿಲ್ ಯು ಶುಡ್ ಕಾಂಟ್ರಿಬ್ಯೂಟ್. ಇವಾಗ ಕೇಳಿದ್ರೆ ನೀವು ವಿತ್ ಇನ್ ದ ಸಿಸ್ಟಮ್ ಇದ್ದೀರಾ, ಲೋಟಸ್ ಒಳಗಡೆನೆ ಇದ್ದು ಕೆಲಸ ಮಾಡುತ್ತೆ, ಅಲ್ಲೇ ಬ್ಲೂಮ್ ಆಗುತ್ತೆ. But still it will not get affected with any of that dirt and whatever you said. So that's very much possible because deep rooted ಅಷ್ಟೇ. ಕರೆಕ್ಟ್. ಸೊ ಈ ತರ ಇವಾಗ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಗಳು ಅಸ್ಪೈರಿಂಗ್ ಇರ್ತಾರಲ್ಲ ಮೇಡಮ್, ಲೈಕ್ ಇವಾಗ ಸಿ ಐ ಆಮ್ ನಾಟ್ ಇನ್ ದ ಸಿಸ್ಟಮ್. ನೀವು 50% ಪ್ಲಸ್ ಜನ ಕೇಳಿದ್ರೆ ಬೇಡಪ್ಪ, ಯಾತಕಪ್ಪ ಅಂತಾರೆ. ಇಂಥವ್ರಿಗೆ ಏನ್ ಮೆಸೇಜ್ ಕಳಿಸ್ತೀರಾ ಮೇಡಮ್? ಲೈಕ್ ಯು ಆರ್ ಇನ್ ದ ಸಿಸ್ಟಮ್, ಯು ವೆಂಟ್ ಥ್ರೂ ದ ಸಿಸ್ಟಮ್. ನಮ್ ಕನ್ನಡಿಗರಾಗಿ ನೀವು ಹಲವಾರು ಕಡೆ ಕೆಲಸ ಮಾಡಿದೀರಾ. ಐ ಥಿಂಕ್ ಯು ಹವ್ ಆಲ್ಸೋ ಬೀನ್ ಇನ್ ಡಿಫ್ರೆಂಟ್ ಪೊಸಿಷನ್ಸ್. what is the power, or what is a systematic change that you can really bring through the system by being in an administrative service? Why should people, ನೀವು ಅವಾಗ್ಲೇ ಹೇಳಿದ್ರಿ, ಐ ವಾಂಟ್ ಮೋರ್ ಪೀಪಲ್ ಟು ಕಮ್ ಇನ್ ಟು ದ ಸರ್ವಿಸ್ ಸೆಕ್ಟರ್ ಅಂತ. ವೈ ಶುಡ್ ದೇ ಕಮ್? ಯಾತಕ್ ಬರ್ಬೇಕು? ಅಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿಸ್ ಪೊಲಿಟಿಕಲ್ ಪ್ರೆಷರ್ ಆಗಿರ್ಬೋದು, ಕರಪ್ಷನ್ ಆಗಿರ್ಬೋದು, ಇನ್ಸ್ಟೆಡ್ ಆಫ್ ದಟ್, ಐ ಮೀನ್ ಅದಿದ್ರೂನು ವೈ ಶುಡ್ ದೇ ಸ್ಟಿಲ್ ಕಮ್? ವೈ ಡು ಯು ಥಿಂಕ್ ದೇ ಶುಡ್ ಸ್ಟಿಲ್ ಕಮ್? So I think through examples only I can convince people, I think, by sharing the practical things what I have experienced, because whatever I say it might all seem to be theory ಬೇರೆ ತರ ಹೇಳಿದ್ರೆ. ಸೊ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳಿದ್ರೆ ಪ್ರಾಬಬ್ಲಿ ದೇ ಗೆಟ್ ಕನೆಕ್ಟೆಡ್ ಅಂತ ಅನ್ಕೊಂಡು ಹೇಳ್ತೀನಿ. ಸೊ ಇದು ಏನು ನೀವು ಹೊರಗಡೆ ನೋಡ್ತೀರಾ ಪೊಲಿಟಿಕಲ್ ಪ್ರೆಷರ್, ಅದು ಎಲ್ಲ ಓನ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್ ಅಷ್ಟೇ. ರೆಸ್ಟ್ ಆಲ್ ಯು ವಿಲ್ ಹ್ಯಾವ್ ಯುವರ್ ಇಂಡಿಪೆಂಡೆಂಟ್ ಸ್ಪಿಯರ್ ಆಫ್ ವರ್ಕಿಂಗ್ ಆಲ್ ದಿ ಟೈಮ್, ಅಂಡ್ ದಟ್ ಸಾರ್ಟ್ ಆಫ್ ವರ್ಕ್ ಇಸ್ ಡನ್ ಸೈಲೆಂಟ್ಲಿ. ದಟ್ ಈಸ್ ನಾಟ್ ದಟ್ ಇಸ್ ಹೌ ನಾವು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಶುಡ್ ಬಿ ದೇರ್. ನಾವ್ ಏನೇ ಕೆಲಸ ಮಾಡಿದ್ರು ವಿ ಆರ್ ನಾಟ್ ಇನ್ ದಟ್ ಪಬ್ಲಿಕ್ ಡೊಮೇನ್ ಅಂಡ್ ವಿಲ್ ನಾಟ್ ಸೇ ದಟ್ ದಿಸ್ ಮಚ್ ಆಸ್ ವರ್ಕ್ ಹ್ಯಾಸ್ ಹ್ಯಾಪೆಂಡ್. ಆತರ ಏನು ಇಲ್ಲ. ಸೊ ಹಾಗಾಗಿ ಬಹಳಷ್ಟು ಜನ ಗೊತ್ತಿರೋದಿಲ್ಲ. ಸೊ ಗೊತ್ತಿರೋದು ಏನು, ಬರೀ ಟಸಲ್ ಆಗೋದು, ಎಲ್ಲಿ ಲಾಗರ್ ಹೆಡ್ಸ್ ಅಲ್ಲಿ ಬರುತ್ತೋ ಅದು ಮಾತ್ರ ಗೊತ್ತಾಗುತ್ತೆ. ಸೊ ದಟ್ ಸೈಲೆಂಟ್ ವರ್ಕ್, ಸೊ ಐ ವುಡ್ ಸೇ 80 to 90% you have your sphere of work that you can do. So just to give an example, so my first posting was in Tiptur ಸಬ್ ಡಿವಿಷನ್ ಅಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಇದು, ಕರ್ನಾಟಕದ ಟಿಪ್ಟೂರ್ ಸಬ್ ಡಿವಿಷನ್ ಅಲ್ಲಿ. ಇಟ್ ಹಾಸ್ ಗಾಟ್ 3 ತಾಲೂಕಾಸ್, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ತಿಪ್ಟೂರು ಅಂತ 3 ಹಳ್ಳಿ ಬರುತ್ತೆ. ಸೊ ನಾನ್ ಜಾಯಿನ್ ಆಗಿದ್ದು ಅಸಿಸ್ಟೆಂಟ್ ಕಮಿಷನರ್ ಆಗಿ ಫಸ್ಟ್ ಪೋಸ್ಟಿಂಗ್ ಅಲ್ಲಿ. ಸೊ ಆವಾಗ ಸೊ ಒಂದು ಅಸಿಸ್ಟೆಂಟ್ ಕಮಿಷನರ್ ಏನ್ ಮಾಡ್ಬೋದು ಅಂತ, ಜಸ್ಟ್ ಟು ಗಿವ್ ಅನ್ ಸಿಂಪ್ಲಿಸ್ಟಿಕ್ ಎಕ್ಸಾಂಪಲ್. ಸೊ ಸುಮಾರು 18 ರಿಂದ 25 ಸಾವಿರ ಜನದ್ದು RTC ಅಂತ ಒಂದ್ ಬರುತ್ತೆ. ದಟ್ ಇಸ್ ಅ ಡಾಕ್ಯುಮೆಂಟ್ ವಿಚ್ ಗಿವ್ಸ್ ದ ರೈಟ್ ಓವರ್ ಆಲ್ ಯುವರ್ ಫಾರ್ಮಿಂಗ್ ಏರಿಯಾ. ಸೊ ರೈತನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಡಾಕ್ಯುಮೆಂಟ್ ಇಸ್ RTC. ಅದ್ರಲ್ಲಿ ಏನೇ ಸಮಸ್ಯೆ ಇದ್ರು ದೆರ್ ವಿಲ್ ಬಿ ಸೋ ಮೆನಿ ಕಾಲಮ್ಸ್ ವಿಚ್ ಸೇಸ್ ಲೈಕ್ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಎಷ್ಟಿದೆ, ವಾಟ್ ಟೈಪ್ ಆಫ್ ಕ್ರಾಪ್ ಇಸ್ ಗ್ರೋನ್, ಹೂ ಇಸ್ ದ ಓನರ್, ಫ್ರಮ್ whom it has transferred to whom, everything will be there in that. ರೈಟ್, ಆಸ್ ಅ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ AC ವಿಲ್ ಬಿ ಲುಕಿಂಗ್ ಆಫ್ಟರ್ ಆಲ್ ದಿಸ್ ಥಿಂಗ್. ಅದ್ರಲ್ಲಿ ಏನೇ ಸಮಸ್ಯೆ ಸ್ಮಾಲ್ ಇದ್ರು, ಉದಾಹರಣೆಗೆ ದಿಲೀಪ್ ಅವ್ರ ಫಾದರ್ ಯಾರೋ ಇದ್ದಾರೆ, ದಿಲೀಪ್ ಅವ್ರ ಫಾದರ್ ಹೆಸರಲ್ಲಿ ಸಮ್ ಮಿಸ್ಟೇಕ್ ನಿಮ್ದು ಇದೆ. ಸೊ ಯು ವಾಂಟ್ ಟು ಟ್ರಾನ್ಸ್ಫರ್ ಇಟ್ ಟು ಯುವರ್ ಸನ್ ಆರ್ ಸಂಬಡಿ, ಆರ್ ಯು ವಾಂಟ್ ಟು ಟೇಕ್ ಅ ಲೋನ್, ಯಾವ್ದೋ ನೀವು ಬೆಳೆ ಬೆಳಿತೀರಾ ಎಲ್ಲಾನು. ಸೊ ಮೈನ್ಯೂಟೆಸ್ಟ್ ಆಫ್ ಮಿಸ್ಟೇಕ್, ಬ್ಯಾಂಕ್ ವಿಲ್ ನಾಟ್ ಅಪ್ರೂವ್ ಯುವರ್ ಲೋನ್, ಆರ್ ಯು ಕೆನಾಟ್ ಟ್ರಾನ್ಸ್ಫರ್ ಇಟ್ ಟು ಎನಿಥಿಂಗ್. ಸೊ ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗೋದು ಈ ಒಂದು RTC ಮಿಸ್ ಮ್ಯಾಚ್ ಅಲ್ಲಿ. ಸೊ ನಾನು ಇದ್ದಂತ ಸಬ್ ಡಿವಿಷನ್ ಅಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಮಿಸ್ ಮ್ಯಾಚಸ್ ಇದ್ದಿದ್ದು. ಎಕ್ಸ್ಟೆಂಟ್ಗೆ ವಾಟ್ ಎವರ್ ಇಸ್ ದ ಟೋಟಲ್ ಎಕ್ಸ್ಟೆಂಟ್ ಆಫ್ ದ ಲ್ಯಾಂಡ್, ಅದರಿಂದ ರೈತನ್ಗೆ ಎಷ್ಟು ಬಂದಿದೆ ಅಂತ 25,000 ಮಿಸ್ ಮ್ಯಾಚಸ್ ಇತ್ತು, ಫ್ರಮ್ ಕಾಲಮ್ 9 to ಕಾಲಮ್ 10. ಸೊ ಇದು ನಾರ್ಮಲ್ ಪ್ರೊಸೀಜರ್ ಏನು ಅಂತಂದ್ರೆ, ರೈತ ಬರ್ತಾನೆ AC ಹತ್ರ, ಅಪೀಲ್ ಹಾಕೋತಾನೆ, ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಕೊಡ್ತಾನೆ, ಅದೆಲ್ಲ ಪ್ರೂವ್ ಮಾಡ್ತಾನೆ ವೈ ಇಟ್ ಇಸ್ ನಾಟ್ ಟ್ರೂ. AC ವಿಲ್ ಹಿಯರ್ ಔಟ್ ಇನ್ ಹಿಸ್ ಆಫೀಸ್, then he will pass an order saying that why this is right or wrong, and then he will get approved, and then he can do the whatever aspect of it. But for this process it will take generally 1 year, 1.5 year. ಆ ಟೈಮಲ್ಲಿ AC ನೇ ಚೇಂಜ್ ಆಗಿ ಹೋಗಿರ್ಬೋದು. ದೆನ್ ಅಗೇನ್ he has to start the fresh again, ಫಸ್ಟ್ ಇಂದ ಲಾಸ್ಟ್ ವರ್ಗು. ಸೊ ಇಟ್ ಟೇಕ್ಸ್ ಅ ರಿಯಲಿ ಲೈಕ್, ನಮ್ ಕೇಳಕ್ ಈ ತರ ಇದೆ, ಬಟ್ ಫಾರ್ ಹಿಮ್ ಇಫ್ ಯು ಹ್ಯಾವ್ ಟು ಇಮ್ಯಾಜಿನ್, ಎಷ್ಟೋ ಜನ ಅವರು ಹೊಲನ ಮಾರಿ ಮದ್ವೆ ಮಾಡ್ತಾರೆ, ಹೊಲನ ಮಾರಿ ಲೋನ್ ತಗೊಂಡು ಬೆಳೆ ಬೆಳಿತಾರೆ. ಫಾರ್ ದೆಮ್ ಇಟ್ ಇಸ್ ರಿಯಲಿ ವೆರಿ ವೆರಿ ಹಾರ್ಡ್ಶಿಪ್, ಲೈವ್ಲಿಹುಡ್ ಕ್ವಶನ್. ಸೊ ಇದನ್ನ ನಾವ್ ಹೇಗ್ ಸರಿ ಮಾಡ್ಬೋದು ಅಂದ್ರೆ, what we did is we did taluka level campaigning. So instead of all of them coming to AC headquarter and getting individual, what we said, so there are only certain types of mistakes, right? So we said this type of mistake ಏನಿದೆ ಇದೆಲ್ಲರೂ ಒಂದ್ಸಲ ಬನ್ನಿ, ವಿಲ್ ಕಮ್ ಟು ಚಿಕ್ಕನಾಗ್ನಲ್ಲಿ ಟು ಯೋರ್ ಹೆಡ್ ಕ್ವಾರ್ಟರ್ಸ್, ವಿಲ್ ಕಮ್ ಟು ತುರುವೇಕೆರೆ ಯೋರ್ ಹೆಡ್ ಕ್ವಾರ್ಟರ್ಸ್ ಟು ಆನ್ ಅ ಸರ್ಟೆನ್ ಡೇಟ್, ಪ್ರೀ ಫಿಕ್ಸ್ಡ್ ಡೇಟ್. ಥರ್ಸ್ಡೇ ಇಲ್ಲಿ ಇರ್ತೀನಿ, ವೆಡ್ನೆಸ್ಡೇ AC ಇಲ್ಲೇ ಇರ್ತಾರೆ, ಥರ್ಸ್ಡೇ AC ಇಲ್ಲೇ ಇರ್ತಾರೆ,
So they know at beforehand itself, and they'll come all together and we'll clear it off all the issues at one go, one day ಅಲ್ಲಿ ಅಲ್ಲೇನೆ ಆರ್ಡರ್ ಸಿಗುತ್ತೆ ಅಲ್ಲೇನೆ. So whatever you said, that rent seeking behavior, corruption, harassment, 1.5 year of torture, not getting things, everything would be solved. So with one simple initiative, we cleared off around 18 to 19,000 in 4 months RTC corrections, and such big Otherwise, we relief should have for all the taken rest, 1.5 year to 2 years. for each individual farmer, Wow. into so many thousands of So farmers. that's the So big difference you can make into their lives. that's the smallest change we made. So such is like, that's ನಮ್ಗೆ ಅನ್ಸುತ್ತೆ it's a one step from our end, but for him it is lifetime for Correct. one farmer. So ಆ ತರ ನೀವು what if, see, you can, if you are just fighting with your MLA all the time in the subdivision and not focusing on what you can give to public at large, that is, you reduce the rent seeking, whatever you are speaking of corruption, whatever you are speaking of ಏನ್ ನಮ್ಮ ಸಿಸ್ಟಮ್ ಅಲ್ಲಿ ಕೊಳ್ಸೆ ಇದೆ ಅದ್ರ ಬಗ್ಗೆ ಎಲ್ಲಾನು ಹೆಂಗ್ ನೀವು ಕಟ್ ಮಾಡ್ಬೋದು ಅಂದ್ರೆ ವಿತ್ ಯೋರ್ ಇನಿಷಿಯೇಟಿವ್ ಓನ್ಲಿ. ಸೊ ನಾವು ಯು ಕ್ಯಾನ್ ಆಲ್ವೇಸ್ ಇದೆಲ್ಲ ಬಿ ಪೊಲಿಟಿಷಿಯನ್ ಇಂದ ಬರೋದಿಲ್ಲ. ಅವ್ರಿಗೆ ಏನಾಗ್ಬೇಕು ಅಂದ್ರೆ ಏನಾಗ್ತಾ ಇದೆ ಕೆಲಸ, ಇನಿಷಿಯೇಟಿವ್ಸ್ ಆಗ್ತಾ ಇದೆಯಾ ಇಲ್ವಾ, ಟು ರಿಯಲಿ ಮೇಕ್ ಶೋರ್ ಎಫೆಕ್ಟಿವ್ ಆಗಿರೋದು ಇಸ್ ದಟ್ ಜಾಬ್ ವಿಚ್ ರಿಯಲಿ ಗೆಟ್ಸ್ ಇಟ್ ಡನ್. See, I will tell you, there also there is a hack. So if you go and you do it all the time and you be in the forefront, again there is a problem because you are not getting re-elected in that subdivision. So what you have to do, should ensure that your political executive is also taken and you give him all the credit there. You ask him, sir, ಯಾರ್ಯಾರು ಇದ್ದಾರೋ ಕರ್ಕೊಂಡ್ ಬನ್ನಿ, ಯಾರ್ಯಾರಿಗೆ ಸಮಸ್ಯೆ ಇದ್ದೋ ಕರ್ಕೊಂಡ್ ಬನ್ನಿ, we will solve it in the public front. ಎಲ್ಲರಿಗೂ make it transparent, make it more accountable, make it visible to the public, and you be at the back. Why you want to be like, at the end of the day, for you, relief to so many thousands of farmers is important, that's all. But for him, again, getting the work done is important. See, ನಾನ್ ಮಾಡ್ಸಿದೀನಿ 25,000 ನಿಮ್ಗೆಲ್ಲ ರೈತರಿಗೆ ಸಾಲ್ವ್ ಮಾಡಿದೀನಿ ಅಂದ್ರೆ then he'll be happy, right? Because at the end of the day ವರ್ಕ್ ಆಗಿದೆ ಅಷ್ಟು ಜನಕ್ಕೆ, there is electorate, not for me, right? At the end of the day, so that is how you should plan your work. I feel like that's one of the practical things I told, but that's not the only thing. That's one, like covid time ನಲ್ಲಿ ಹೇಳ್ಬೇಕಂದ್ರೆ, that's again second example what I wanted to give. Most of the people were, ನಮ್ಗೆ ಕೋವಿಡ್ ಅಲ್ಲಿ ವಿ ವರ್ ಅಟ್ ಹೋಮ್ ಕ್ವಾರಂಟೈನ್ ಆಗಿತ್ತು ಜನಕ್ಕೆ ಕೆಲಸ ಮಾಡಕ್ಕೆ, ಬಟ್ ವಿ ವರ್ ಡೂಯಿಂಗ್ 24/7 ಆಕ್ಚುಲಿ. ಸೊ ಎಲ್ಲ ಹಳ್ಳಿಗಳಲ್ಲಿ ಹೌ ಯು ಕುಡ್ ಇಂಪ್ರೂವ್ ದಿ ಹೆಲ್ತ್ ಕೇರ್ ಸಿಸ್ಟಮ್, ಹೌ ಯು ಕುಡ್ ಮಿನಿಮೈಸ್ ದಿ ಲಾಸ್, ಡೆತ್, ಎವ್ರಿಥಿಂಗ್. ಲೈಕ್ ಈಗ US ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಹೆಲ್ತ್ ಕೇರ್ ಬೇರೆ ತರ, ಬಟ್ ಹಳ್ಳಿಗಳಲ್ಲಿ ಆ ತರ ಅಲ್ಲ. ಇಟ್ಸ್ ಲೈಕ್ ಇಫ್ ಯು ಸಿ ಆಲ್ ದೋಸ್ ಏರಿಯಾಸ್ ವೇರ್ ವಿ ಹ್ಯಾವ್ ವರ್ಕ್, ನಾನು ಬಳ್ಳಾರಿಯಲ್ಲಿದ್ದೆ, ಬಳ್ಳಾರಿ ಜಿಲ್ಲೆಯಲ್ಲಿ ಬಂದ ಕೋವಿಡ್ ವಾಸ್ ಇನ್ ದೇರ್. ಸೊ ಐ ವಾಸ್ ಅ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸೊ ಆಫ್ ಜಿಲ್ಲಾ ಪಂಚಾಯತ್. ಅಲ್ಲಿ ಇಫ್ ಯು ಹ್ಯಾವ್ ಟು ಐಸೋಲೇಟ್ ದಿ ವಿಲೇಜರ್ಸ್ ಅಂಡ್ ಮೇಕ್ ಅ ಫ್ಯಾಮಿಲಿ ಟಾಸ್ಕ್ ಫೋರ್ಸ್, ದಟ್ ಇಟ್ ಸೆಲ್ಫ್ ಇಸ್ ಅ ರಿಯಲ್ ಬಿಗ್ ಟಾಸ್ಕ್. ನೀವು ಜನಕ್ಕೆ ಹೋಗಿ ನೀವು ಇವತ್ತು ಕುರಿ ಮೇಯಿಸ್ಬೇಡ, ಇವತ್ತು ದನ ಮೇಯಿಸ್ಬೇಡ ಅಂದ್ರೆ ದೇ ವಿಲ್ ನಾಟ್ ಲಿಸನ್ at the end of the day. So for them livelihood is important, but how you still contain the contamination, and you will ensure that spread is not there, loss of life is not there. How innovative you can be, ಎಷ್ಟು ಚೆನ್ನಾಗಿ ನೀವು ಸೊಸೈಟಿ ಜೊತೆ ಮಿಕ್ಸ್ಅಪ್ ಆಗ್ಬೋದು, ಅವ್ರನ್ನೇ ತಗೊಂಡು ಹೆಂಗ್ ಕಂಟ್ರೋಲ್ ಮಾಡ್ಬೋದು, all these things are very very important. So ಜಿಲ್ಲಾ ಪಂಚಾಯತ್ ಅಲ್ಲಿ ರೂರಲ್ ಏರಿಯಾಸ್ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ವಿ ಮೇಡ್ ಅ ಫ್ಯಾಮಿಲಿ ಟಾಸ್ಕ್ ಫೋರ್ಸ್ ಅಂತ, ಅಲ್ಲಿನ ಜನಾನೇ ತಗೊಳ್ಳೋದು. ಆಲ್ ದಿ ಮೇಜರ್ ವಿಲೇಜ್ ಹೆಡ್ಸ್ಮೆನ್ ಯಾರಿರ್ತಾರೆ, ನಿಮ್ಮ ಮಾತು ಯಾರು ಕೇಳಲ್ಲ. ದಿಲೀಪ್ ಇಸ್ ನೋನ್ ಫಾರ್ ದೆಮ್, ನಂದಿನಿ ಇಸ್ ನೋನ್ ಫಾರ್ ದೆಮ್. ಯಾರೋ IAS ಆಫೀಸರ್ ಆದ್ರೂ ಏನು ಕೇಳಲ್ಲ ಜನ ಅವರಿಗೆ. ಬಟ್ ಅಲ್ಲಿರೋ ಫ್ಯಾಮಿಲಿ ಹೆಡ್ಸ್ಮೆನ್ ನೀವು ಒಂದು ಗ್ರೂಪ್ ಮಾಡಿ, ಇಫ್ ಯು ಮೇಕ್ ಅಪೀಲ್ ಥ್ರೂ ದೆಮ್ ಅಂಡ್ ಎಕ್ಸ್ಪ್ಲೈನ್ ಥ್ರೂ ದೆಮ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂಡ್ ಆಲ್. ಸೊ ವಿ ಮೇಡ್ ದಿಸ್ ಫ್ಯಾಮಿಲಿ ಟಾಸ್ಕ್ ಫೋರ್ಸ್ ಅಂತ. ವೆರಿ ಇನ್ಕ್ಲೂಸಿವ್ ಆಗಿರ್ಬೇಕು ಬೇಸಿಕಲಿ. ನೀವು ನನ್ ಕೆಲಸ ನಾನ್ ಮಾಡ್ತೀನಿ, ನನ್ಗೇನ್ ಬೇಕೋ, ಇಟ್ ಡಸಂಟ್ ವರ್ಕ್ ಇನ್ ಪಬ್ಲಿಕ್ ಲೈಫ್ ಬಿಕಾಸ್ ನೆವರ್. Yeah, very very great message, madam. I think it's across the board ಅನ್ಸುತ್ತೆ. I think any profession you are, ನೀವು ಸೈಲೋನಲ್ಲಿ ವರ್ಕ್ ಮಾಡಕ್ ಆಗದೇ ಇಲ್ಲ. It has to be very collaborative and ಅಲ್ಲಿರೋ ಜನದ ಕಾನ್ಫಿಡೆನ್ಸ್ ತಗೊಂಡ್ ಮಾಡ್ಬೇಕಾಗತ್ತೆ. ಬಿಕಾಸ್ at the end of the day, at least ನಿಮ್ ಪ್ರೊಫೆಷನ್ ಅಲ್ಲಿ you're always an outsider. Yes. ಅಲ್ವಾ? ಬಿಕಾಸ್ ಅಲ್ಲಿ ಜನ will have more belief in that particular area, ಅಲ್ಲಿರೋ ಪಂಚಾಯತ್, ಅಲ್ಲಿರೋ ಹೆಡ್, and
Yeah, I think it's a very great point ಹೇಳಿದ್ರಿ ಸೊ ನಂದಿನಿ ವಿ ಅವರೇ. ಕುಡ್ ಮಿನಿಮೈಸ್ ಲಾಟ್ ಆಫ್ ಲಾಸ್, ಡೆತ್ ಎಲ್ಲಾನು ತುಂಬಾನೇ ಕಡಿಮೆ ಮಾಡೋಂಗಾಯ್ತು. ಅಂಡ್ ಬಳ್ಳಾರಿ ಜಿಲ್ಲೆ ಇಸ್ ಸ್ಟಿಲ್ ಒನ್ ಆಫ್ ದಿ ಡಿಸ್ಟ್ರಿಕ್ಟ್ ವಿಚ್ ಹ್ಯಾಸ್ ಹೈಯೆಸ್ಟ್ ಹೆಲ್ತ್ ಕೇರ್ ಸಿಸ್ಟಮ್ ಎಲ್ಲಾನು ಇನ್ನ ಚಾಲೆಂಜಸ್ ಇರುವಂತದ್ದು. ಬಟ್ ಆ ಫ್ಯಾಮಿಲಿ ಟಾಸ್ಕ್ ಫೋರ್ಸ್ ಕಾನ್ಸೆಪ್ಟ್ ನೇನೆ ಕರ್ನಾಟಕ ತಗೊಂಡು ಇಟ್ ರೆಪ್ಲಿಕೇಟೆಡ್ ಇನ್ ಆಲ್ ಅದರ್ ಡಿಸ್ಟ್ರಿಕ್ಟ್ಸ್ ಆಫ್ಟರ್ ದಟ್. And it became one of the best models after that. So how you can innovate, there is no, why I'm telling this all these things is ತಾವ್ ಹೇಳ್ತಾ ಇದ್ರಿ ಇಷ್ಟೊಂದು ಸಿಚುವೇಶನ್ ಅಲ್ಲಿ ಏನ್ ಮಾಡಕ್ಕಾಗುತ್ತೆ. there are so many things I can go on and tell lot of such narrations and stories, whatever experience I had. But always the gist is that there is definitely a lot of scope for positivity, positive work, if you are committed. And again, to be that person who does everything, takes everybody along and still contributes and still remain very much neutral. And you should not get very much attached to recognition and ಎಲ್ಲ. ನಿಮ್ ಕೆಲಸ ನೀವು ಮಾಡಿ ನೆಮ್ಮದಿಯಾಗಿ ಅದರಿಂದ ಆ ರಿಸಲ್ಟ್ ಬಂತು, ಯು ಆರ್ ಹ್ಯಾಪಿ, ಅಷ್ಟೇ ಡಿಟ್ಯಾಚ್ಮೆಂಟ್ ಇಂದ ಯು ಶುಡ್ ಕಮ್ ಔಟ್ ಅಂಡ್ ಡೂ ಅನದರ್ ವರ್ಕ್ ಅಂಡ್ ಜಸ್ಟ್ ಕಂಟಿನ್ಯೂ ಡೂಯಿಂಗ್ ದಿಸ್ ಥ್ರೂ ಔಟ್ ಯುವರ್ ಸರ್ವಿಸ್. ದಟ್ಸ್ ಆಲ್. ವೆರಿ ನೈಸ್, ವೆರಿ ನೈಸ್. ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ನಂದಿನಿ ಅವರೇ. ವಿ ಆರ್ ಆಲ್ಮೋಸ್ಟ್ ಟೈಮ್. ಈ 1 hour ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ನಂಗೆ. ವಿ ವುಡ್ ಲವ್ ಟು ಹಿಯರ್ ಮೋರ್ ಸ್ಟೋರೀಸ್ ಲೈಕ್ ದಿಸ್, ರೈಟ್? ಬಿಕಾಸ್ ತುಂಬಾ ಜನ ನಾವ್ ಏನ್ ಮಾಡ್ತಾ ಇದೀವಿ, ವಿ ಆರ್ ಆಲ್ ವರ್ಕಿಂಗ್ ಫಾರ್ ಪ್ರೈವೇಟ್ ಕಂಪನೀಸ್, ಲೈಕ್ ಯು ಆರ್ ಮೇಕಿಂಗ್ ದ ರಿಯಲ್ ಚೇಂಜಸ್ ಆನ್ ದ ಗ್ರೌಂಡ್. ಲೈಕ್ ಇವಾಗ ನೀವ್ ಹೇಳಿದ್ರಿ, ರೈತಂದು ಆಲ್ಮೋಸ್ಟ್ 1.5 ವರ್ಷ 2 ವರ್ಷ ಓಡಾಡೋದನ್ನೇ ಕಮ್ಮಿ ಮಾಡ್ಬಿಟ್ರಿ, ರೈಟ್? ಲೈಕ್ ಮನ್ಸಲ್ಲಿ ಓಡಾಡ್ತಾ ಇರತ್ತೆ, ರೈಟ್? ಲೈಕ್ ದರ್ ಇಸ್ ಅ ವೆರಿ ಮೆಂಟಲ್ ಪ್ರೆಷರ್ ಫಾರ್ ಹಿಮ್ ಟು ಗೆಟ್ ಇಟ್ ಡನ್ ಆಗಿರ್ಬೋದು. ಇವಾಗ ಬಳ್ಳಾರಿಯದ್ ಎಕ್ಸಾಂಪಲ್ ತಗೊಂಡ್ರಿ ನೀವು, ಒಂದು ಕೋವಿಡ್, ರೈಟ್? ಇಟ್ಸ್ ವೆರಿ ಇಂಪಾರ್ಟೆಂಟ್, ಲೈಕ್ ಲೈವ್ಲಿಹುಡ್ ಅದು. So very kudos to you for being a real change maker on the ground and really helping people out, right? ಇನ್ನು ಹಲವಾರು ಕಮೆಂಟ್ಸ್ ಬರ್ತಾ ಇದೆ, ಕ್ವಿಕ್ ಆಗಿ ಓದ್ತೀನಿ. SKN ಅವ್ರು ಹೇಳ್ತಾ ಇದಾರೆ ವೆರಿ ಮೋಟಿವೇಟಿಂಗ್. ರೂಪಶ್ರೀ ಅವ್ರು ಹೇಳ್ತಾರೆ ಲಾಟ್ ಆಫ್ ಟೇಕ್ ಅವೇ ಫ್ರಮ್ ಯುವರ್ ಕಾನ್ವರ್ಸೇಷನ್, ವಾಟ್ ಅನ್ ಅಚೀವರ್, ಎನಿ ಟಿಪ್ ಫಾರ್ ಆಸ್ಪೈರಿಂಗ್ ಸ್ಟೂಡೆಂಟ್ಸ್ ಟು ರೀಚ್ ದರ್ IPS ಗೋಲ್ ಅಂತ ಇದಾರೆ. ಆಮೇಲೆ ಜಯಗೌಡ ಅವ್ರು ಮತ್ತೆ ಹೇಳ್ತಾರೆ ಶಿ ಇಸ್ ಅಮೇಸಿಂಗ್, ಯು ಗಾಟ್ ದ ರೈಟ್ ಪರ್ಸನ್ ಫಾರ್ ವುಮೆನ್ಸ್ ಮಂತ್ ಬೆಂಗಳೂರು ವಾಯ್ಸ್ ಅಂತ ಹೇಳ್ತಾ ಇದಾರೆ. ಸೊ ಮೇಡಮ್, ಲಾಸ್ಟ್ ಕ್ವಶನ್. ಇಲ್ಲಿ ಹಲವಾರು ಜನ ಅಬ್ರಾಡ್ ಇಂದ ನೋಡ್ತಾ ಇರ್ತಾರೆ, ರೈಟ್? ಅಂಡ್ ಅವ್ರಿಗೆ ಒಂದು ಮೆಸೇಜ್, ಪ್ಲಸ್ ಅಲ್ಲಿ ರೂಪಶ್ರೀ ಅವರು ಕೇಳಿದಾರೆ ಎನಿ ಟಿಪ್ ಫಾರ್ ಆಸ್ಪೈರಿಂಗ್ ಸ್ಟೂಡೆಂಟ್ಸ್ ಟು ರೀಚ್ ದರ್ IPS ಗೋಲ್. ಇವೆರಡನ್ನ ನಮ್ಗೆ ಹೇಳಿದ್ರೆ ಬಹಳ ಹೆಲ್ಪ್ ಆಗತ್ತೆ. So for the IPS goal, I'll tell you very clearly. ಏನಂದ್ರೆ ಎಕ್ಸಾಮ್ ಒಂದೇ, IAS, IPS, IRS. ಸೊ ಏನೇನ್ ಸರ್ವಿಸಸ್ ಇದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ, we all of us write same exam, and then we give priorities for service allocation. So if I am oriented towards IAS, I give that as my priority, so that based on my rank, I'll get allotted to IAS. So if you give IPS as your first priority, you'll get allotted to IPS. So preparation wise, there is nothing much different you have to do in terms of getting into IPS. But after that, after you get into IPS, then definitely there is a lot of preparation that you have to make. But rest assured, the academy will take care of it. There is a national academy for each of the service. ಪ್ರತಿ ಸರ್ವಿಸ್ ಕೂಡ ತನ್ನದೇ ಆದ ಒಂದು ಅಕಾಡೆಮಿ ಇದೆ, and it will have a rigorous training modules for 1 ವರ್ಷ. They'll mold you like anything. So that is for IPS or any other service. And the second question of yours is like for all the Kannadigas out there. ಸೊ ನನ್ ಪ್ರಕಾರ ನೀವ್ ಹೇಳ್ತಾ ಇದ್ರಿ ನಾವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ, ನೀವ್ ಇಲ್ಲಿ ಮಾಡ್ತಾ ಇದೀರಾ ಅಂತ. ಯಾವುದೇ ಕಾಂಟ್ರಿಬ್ಯೂಷನ್ ಕೂಡ ಐ ಡೋಂಟ್ ಥಿಂಕ್ ಇಟ್ ಇಸ್ ಲೆಸ್ ಆರ್ ಮೋರ್. ಸೊ ನಮ್ಗನ್ಸುತ್ತೆ ಎಷ್ಟೋ ಸಲ, ಒಂದೊಂದ್ಸಲ ನೀವ್ ಹೇಳ್ದಂಗೆ. ಸೊ ದಟ್ ಗ್ರಾಸ್ ಆನ್ ಆಲ್ವೇಸ್ ಇಟ್ ಲುಕ್ಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅಲ್ವಾ. ಸೊ ನಮ್ಗನ್ಸ್ಬೋದು, ನಮ್ಗೆಲ್ಲ ತುಂಬಾ ಹೆಮ್ಮೆ ಆಗುತ್ತೆ ನಮ್ ಕನ್ನಡಿಗರು ಹೋಗಿ ನಮ್ ಕರ್ನಾಟಕದ ಬಾವುಟನ, ನಮ್ ಕನ್ನಡಿಗರ ಹೆಮ್ಮೆ ಅಲ್ಲಿ ಹೋಗಿ ಅಷ್ಟು ಚೆನ್ನಾಗಿ ಕೊಡ್ತಾ ಇದಾರೆ ಅಂತ. ಸೊ ವಿ ಫೀಲ್ ಪ್ರೌಡ್ ಅಬೌಟ್ ಇಟ್ಸ್ ದ ವೈಸ್ ವರ್ಸ. ಸೊ ನೀವ್ ಏನೇ ಮಾಡ್ತಾ ಇದ್ರು ನಮ್ಗ್ ತುಂಬಾ ಹೆಮ್ಮೆ ಇದೆ, ಅದ್ರಲ್ಲೇ ನೀವು ತುಂಬಾ ಚೆನ್ನಾಗಿ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ವಾಟ್ ಎವರ್ ಫೀಲ್ಡ್ ಯು ಮೈಟ್ ಚೂಸ್, you excel there, you give your 100% and make everybody proud of that. So definitely we are all proud about whatever contributions you have made. ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ನಂದಿನಿ ಅವರೇ. ಇನ್ಫ್ಯಾಕ್ಟ್ ಯುವರ್ ಅ ಗ್ರೇಟ್ ಒರೇಟರ್. ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಅಂಡ್ ನಿಮ್ಮಂತವ್ರ ಜೊತೆ ಮಾತಾಡಿದಾಗ ನಮ್ಗೂನು ಬಹಳ ಇನ್ಸ್ಪೈರ್ ಆಗತ್ತೆ. ನಮ್ಮ ಬೆಂಗಳೂರು ವಾಯ್ಸ್ ತಂಡದವರು ವಿಡಿಯೋವನ್ನ ಆನ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ನಾನು. ನಮ್ ಜೊತೆಗೆ ಸುರೇಶ್ ಅವ್ರು ಇದಾರೆ. ಸುರೇಶ್ ಅವ್ರು ಒಂದೆರಡು ಮಾತು ಹೇಳ್ಬೇಕು ಅಂತ ಇಚ್ಛಿಸ್ತಾರೆ. ಸೊ ಸುರೇಶ್ ಅವರೇ, ಪ್ಲೀಸ್ ಗೋ ಹೆಡ್. ನಂದಿನಿ ನಮಸ್ಕಾರ. ನನ್ಗನ್ಸ್ತು ಕೇಳ್ತಾ ನಿಮ್ಮ ಮಾತು ಕೇಳ್ತಾ ವಿ ಬಿನ್ ಲಿವಿಂಗ್ ಇನ್ ಇಮ್ಯಾಜಿನರಿ ವರ್ಲ್ಡ್ ಅನ್ಸ್ಬಿಡ್ತು. And what a
ವಾಟ್ ಎ ಸೆಷನ್ ಅಂಡ್ ವಾಟ್ ಅನ್ ಇನ್ಸ್ಪಿರೇಷನ್ ಅಂಡ್ ವಾಟ್ ಅನ್ ಇನ್ಫಾರ್ಮೇಶನ್ ಫಸ್ಟ್. ನಮಗೆ ಬಹಳಷ್ಟು ತಪ್ಪು ಕಲ್ಪನೆ ಇರುತ್ತೆ, ಆ ತಪ್ಪು ಕಲ್ಪನೆ ಫಸ್ಟ್ ದೂರ ಮಾಡಬೇಕು. ಎರಡನೇದು, ನಿಮಗೆ ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋ ಧ್ಯೇಯ ಇಟ್ಕೊಂಡ್ರೆ, ಗುರಿ ಇಟ್ಕೊಂಡ್ರೆ ಅದಕ್ಕೆ ಮಾಡೋಕ್ಕೆ ಎಷ್ಟು ಅವಕಾಶಗಳು ಅಂತ ತಿಳಿಸ್ಕೊಟ್ಟು. ಮೂರನೇದಾಗಿ, ನಮ್ಮಲ್ಲಿ ಏನೋ ಫಾರ್ ಎವ್ರಿ ಹ್ಯೂಮನ್ ಮೈಂಡ್, you see what you see in the movie, what you read in the paper, takes over your mind, and you think, you however educated you are, you always think it is that way, right? And to hear from somebody on the ground, it is, it's really, it opened my eyes. And ಕಡೆಯದಾಗಿ, such a great person you are, ತುಂಬ ಒಳ್ಳೆಯ ವ್ಯಕ್ತಿತ್ವ ನಿಮ್ಮದು. ಬಹಳಷ್ಟು ಸಾಧನೆ ಮಾಡಿದ್ದೀರಾ, ಇನ್ನೂ ಸಾಧನೆಗಳನ್ನ ಮಾಡ್ತೀರಾ. ಆದರೆ ಆ ಸಾಧನೆ, ಅದಕ್ಕೆ ನಮ್ಮ ಅದೃಷ್ಟ ಏನಂದ್ರೆ, ನಿಮ್ಮಂತ ಕರ್ಕೊಂಬಂದು ನಿಮ್ಮ ಸಾಧನೆ ಬಗ್ಗೆ ಮಾತಾಡ್ತಾ ನಾವು ಪ್ರೇರೇಪಿತ ಆಗೋದು. ದಿಸ್ has been one of the most inspiring session. You are a great person. It's been a great achievement, and good luck for everything more. And whatever we as people can do, I think I'm motivated now. What we can do, we'll be happy for those cause as well. No, thank you for such kind words. Actually, you have been very kind. But one thing I wanted to say is, if at all you come across any aspirants who want to know more about this journey, how I can help them out, I am always happy to do that. Anywhere, like your fraternity, your links in Bangalore, or anywhere for that matter. Whoever is interested and want to really come into this. So there are so many ways of cracking it now. It's very easy. Like we all struggle now. ಮಾಡುವಾಗೆಲ್ಲ ನಾನು ಟ್ರಯಲ್ ಅಂಡ್ ಎರರ್ ಮಾಡಿ ಸೈಕಲ್ ಹೊಡೆದು ಎಲ್ಲಾ ಕಡೆ ಎಲ್ಲಾ ಅಟೆಂಪ್ಟ್ ಎಲ್ಲಾ ತರನು ಕಷ್ಟನು ನೋಡಿ ಬಂದಿದ್ದೇವೆ. ಬಟ್ ಅವ್ರು ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇಟ್ ಇಸ್ ವೆರಿ ವೆರಿ ಕ್ಲಿಯರ್. ಸೊ ವೆನ್ ವಿ ನೋ ಸಮಥಿಂಗ್, ವಿ ಶುಡ್ ಟ್ರಾನ್ಸ್ಫರ್ ಇಟ್ ಟು ಅದರ್ಸ್. ಸೊ ಅವ್ರದ್ದು 4 ವರ್ಷ ಕಟ್ ಮಾಡ್ಬೋದು. ಸೊ ದೇ ಕೆನ್ ಕಮ್ ಟು ಸರ್ವಿಸ್ ಮಚ್ ಅರ್ಲಿ ಅಂಡ್ ಕಾಂಟ್ರಿಬ್ಯೂಟ್ ಟು ದಿ ಸೊಸೈಟಿ. ಸೊ ಆ ತರ ಏನೇ ಮಾಡಕ್ ಸಾಧ್ಯ ಇದ್ರು ನನ್ನ ಕಡೆಯಿಂದ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಡೂ ದಟ್ ಎನಿ ಟೈಮ್ ಫಾರ್ ದಟ್. ಸೊ ಐ ವಿಲ್ ಮೇಕ್ ಟೈಮ್ ಫಾರ್ ದಟ್. ಸೊ ಎನಿ ಹೌಎವರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು. ನಿಮ್ಮ ಪರಿಚಯ ಆಗಿದ್ದು ನಮ್ಮ ಅದೃಷ್ಟ. ಸೊ certainly we will leverage what you just now said, because we do in touch with many younger people. Thank you so much. Thank you so much. It's been pleasure talking to all of you, and very nice to connect to all of you. Thank you for the opportunity. ಎಲ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ನಂದಿನಿ ಅವರೇ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ನಂದಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಅಮೂಲ್ಯವಾದ ಟೈಮ್ ನ ನಮ್ ಜೊತೆ ಸ್ಪೆಂಡ್ ಮಾಡಿದಕ್ಕೆ. 1 ತಿಂಗಳು ಮಗು ಇದೆ, ಅದ್ರ ಬಗ್ಗೆ ನಾವು ಹೋಗ್ಲೇ ಇಲ್ಲ. ಫ್ಯಾಮಿಲಿ ಲೈಫ್ ಮತ್ತೆ ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ. ಆಸ್ ಐ ಸೆಡ್, 1 hour is very less for this. ಬಟ್ ಅಂತದ್ರಲ್ಲೂ ಥ್ಯಾಂಕ್ ಯು ಸೋ ಮಚ್. ರಾತ್ರಿ ನಿಮ್ಗೆ ಅದ್ರಲ್ಲೂ ಬಂದು ನಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದೀರಾ. ವಿ ಆರ್ ವೆರಿ ಗ್ರೇಟ್ಫುಲ್. ಸ್ನೇಹಿತರೆ, ನಾವು ಯೂಟ್ಯೂಬ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀವಿ. ಫಾಲೋ ಅಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಾರ ಇದೇ ಸಮಯಕ್ಕೆ ಇದೇ ಜಾಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಬ್ಬ ಸಾಧಕರೊಂದಿಗೆ. ಅಲ್ಲಿವರೆಗೂ ನಿಮ್ಮ ಹೃದಯದಲ್ಲಿ ರಾರಾಜಿಸ್ತಿರ್ಲಿ ಬೆಂಗಳೂರು ವಾಯ್ಸ್. Listen to your heart. ಆಲಿಸು ಗೆಳೆಯನ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. Listen to your heart.